ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ಇವತ್ತೇ ನಡೆದಿರುವಂಥ 2026 ಜುಲೈ 5ನೇ ತಾರೀಕಿನಂದು ನಡೆದಿರುವಂಥ ಬೆಂಗಳೂರು ವಾಟರ್ದೊಂದು ಇಲಾಖೆಯಲ್ಲಿ ನಡೆದಿರುವಂಥ BWSSB ಅಂತ ಒಂದು ಇಲಾಖೆ, ಸೊ ವಾಟರ್ ಸೇವೇಜ್ ಅಂತ ಒಂದು ಇಲಾಖೆ ಇದೆ. ಅಲ್ಲಿ ಗ್ರೂಪ್ ಬಿಗೆ ಸಂಬಂಧಪಟ್ಟ ಕೆಲವೊಂದು ಎಕ್ಸಾಮ್ಗಳು ನಡೆದವು. ಐ ಥಿಂಕ್ ನಿನ್ನೆ ಸಾಟರ್ಡೆ ದಿನ ಒಂದು HK ಪೇಪರ್ ಮತ್ತು ಇವತ್ತು ನಾನ್ HK ಪೇಪರ್ ಆಗಿತ್ತು. ಗ್ರೂಪ್ ಬಿಗೆ ಸಂಬಂಧಪಟ್ಟ ಕ್ವಶನು. ಸೊ ಕ್ವಶನ್ ಸಹಿತ ಗ್ರೂಪ್ ಬಿಗೆ ಯಾವ ರೀತಿ ಕೇಳಬೇಕು ಅದೇ ರೀತಿ ಡಿಗ್ರಿ ಲೆವೆಲ್ ಮೇಲಿರುವಂಥ ಕ್ವಶನ್ಸ್ ಆಗಿದ್ದವು. ಒಂಥರ KPSC ಮೊದಲು ಯಾವ ರೀತಿ ಪೇಪರನ್ನು ತೆಗಿತಾ ಇತ್ತೋ ಅದಕ್ಕೆ ಬೀಟ್ ಮಾಡುವ ರೀತಿಯಲ್ಲಿ KEA ಪೇಪರು ಈಗ ಒಂಥರ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾ ಇದೆ. ಮೊದಲು ಪೇಪರ್ ಅಂದರೆ KPSC ನಾವು ನೋಡ್ತಾ ಇದ್ದೀವಿ, ಬಟ್ ಈಗ ಅದು ಏನೋ ಸ್ವಲ್ಪ ಇಲಾಖೆ ಜಾಸ್ತಿ ಕೊಡ್ತಾ ಇಲ್ಲ. ಈಗೆಲ್ಲ ಮ್ಯಾಕ್ಸಿಮಮ್ ಎಕ್ಸಾಮ್ಸ್ ಎಲ್ಲ ನಾವು KE ಇಲಾಖೆಯಿಂದ ನೋಡ್ತಾ ಇದ್ದೀವಿ. ಅವನು ಸಹಿತ ಭಾಳ ಸ್ಟ್ಯಾಂಡರ್ಡ್ ಆಗಿರುವಂಥ ಕ್ವಶನ್ಸು ನೋಡ್ತಾ ಇದ್ದೀವಿ. ಇವತ್ತೇ ಮಧ್ಯಾಹ್ನ ಐ ಥಿಂಕ್ 12 ಗಂಟೆಗೆ ಮುಗೀತು. ಸೊ ಒಳ್ಳೊಳ್ಳೆ ಕ್ವಶನ್ಸ್ ಅದಾವೆ. ಸೊ ನಾನು ಪ್ಯೂರ್ಲಿ ಸೈನ್ಸ್ ಬೇಸ್ಡ್ ಆಗಿರುವಂಥ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಒಂದು 17 ಕ್ವಶನ್ಸನ್ನು ನಾನು ಎತ್ತಾಕೊಂಡು ಬಂದಿದ್ದೀನಿ. ಇನ್ನೂ ಕೆಲವೊಂದು 2-3 ಕ್ವಶನ್ಸ್ ಅದಾವೆ, ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಅವನ್ನು ತೊಗೊಂಡಿಲ್ಲ. ಅರೌಂಡ್ ಒಂದು 20 to 25 ಸೈನ್ಸ್ ಕ್ವಶನ್ಸ್ ಆಗಿದ್ದವು. ಒಂದು 17 ಕ್ವಶನ್ಸ್ ಮಾತ್ರ ಪ್ಯೂರ್ಲಿ ಸೈನ್ಸ್ ಬೇಸ್ಡ್ ಆಗಿರುವಂಥ ಟೆಕ್ನಾಲಜಿ, ಎಕಾಲಜಿ, ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಆಗಿದ್ದವು. ಅವೆಲ್ಲವುಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ KE ಇಲಾಖೆಯಲ್ಲಿ ನಡೆದಿರುವಂಥ ಗ್ರೂಪ್ ಬಿ ಎಕ್ಸಾಮ್ಸ್ ಇವೆಲ್ಲ ತುಂಬ ಡೆಪ್ತಾಗಿ ಕ್ವಶನ್ಸನ್ನ ರೈಸ್ ಮಾಡ್ತಾ ಇದ್ದಾನೆ. ಸೊ BWSSB ದಟ್ ಈಸ್ ನಾನ್ HK 2026 ಪೇಪರ್ಸನ್ನು ನಾವು ಇವತ್ತು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕ್ವಶನ್ ನಂಬರ್ 1 ಈ ರೀತಿ ಇತ್ತು. ಕ್ವಶನ್ ನಂಬರ್ 1 ನಾವು ನೋಡಿಕೊಂಡ್ರೆ ಒಂದು ಹೊಂದಿಸಿ ಬರೀರಿ ಅಂತ ಒಂದು ಕ್ವಶನ್ ಇದೆ. ಇದಂತೂ ಇದಕ್ಕೆ ಯಾವುದೇ ಕಾನ್ಸೆಪ್ಟ್ ಬೇಸ್ ಇಲ್ಲ, ಡೈರೆಕ್ಟಾಗಿ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತೀವಿ. ಯಾರ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾನೆ. ಡೆಫಿನೆಟ್ಲಿ ನಿಮಗೆ ಕ್ವಶನ್ಸು ಮ್ಯಾಚ್ ದ ಫಾಲೋಯಿಂಗಲ್ಲಿ ಒಂದಲ್ಲ ಒಂದು ರೀತಿಯ ಕ್ವಶನ್ ಬಂದೇ ಬರ್ತವೆ. ಸೊ ನಮಗೆ ಗೊತ್ತು, ಚಿಕ್ಕವರಿದ್ದಾಗಿದ್ದನ್ನು ಓದ್ತೀವಿ. ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವಿಜ್ಞಾನಿಯನ್ನು ನಾವು ಕಂಪ್ಯೂಟರ್ನ ಜನಕ ಅಂತ ಕರಿತೀವಿ. ಫಾದರ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಪಿತಾಮಹ ಯಾರು ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅಂತ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ A3 ಆಗಿರಬೇಕು. A3 ಎಷ್ಟು ಆಪ್ಷನ್ ಇದೆ ನೋಡ್ರಿ, A3 ಒಂದೇ ಆಪ್ಷನ್ ಇದೆ. ನಿಮ್ಗೇನಾದರೂ ಇಷ್ಟು ಕ್ಲಾರಿಟಿ ಇತ್ತು ಅಂದರೆ ನಾವು ಡೈರೆಕ್ಟಾಗಿ ಈ ಕ್ವಶನ್ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗ್ಬೇಕು. ನಾವು ಡೈರೆಕ್ಟಾಗಿ ಕಣ್ಣು ಮುಚ್ಕೊಂಡು A ಅಂತ ಹಾಕಬೇಕು. ಯಾಕಂದರೆ A1, A2, A4 ಇದೆ, ಬಟ್ A3 ಒಂದೇ ನಮಗೆ ಡೈರೆಕ್ಟ್ ಆಗಿದ್ದು. ಇನ್ನು ಜಾನ್ ಮೆಕಾರ್ಥಿ ಅದನ್ನಲ್ಲ, ಇವನೇ ನಮಗೆ ಕೃತಕ ಬುದ್ಧಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೋಡ್ತಾ ಇದ್ದೀವಲ್ಲ, ಅದರ ಪಿತಾಮಹ ಯಾರು ಅಂತಂದರೆ ಜಾನ್ ಮೆಕಾರ್ಥಿ ಅಂತ ನೋಡ್ತೀವಿ. ದಟ್ ಈಸ್ B1 ಆಗಿರಬೇಕು. ಕರೆಕ್ಟ್ ಆಗಿದೆ, B1. ಇನ್ನು ಇಸ್ಮಾಯಿಲ್ ಅಲ್ ಜರಾರಿ ಅಥವಾ ಜಜಾರಿ ಅಂತಂದ್ರಲ್ಲ, ಇವರು ರೋಬೋಟಿಕ್ಸ್ನ ಪಿತಾಮಹ ಅಂತ ಕರಿತೀವಿ. ದಟ್ ಈಸ್ C ಅನ್ನೋದು 4 ಆಗಬೇಕು. ಮತ್ತು ಕ್ಲೌಡ್ ಶಾಸನ್ ಅಥವಾ ಶಾನನ್ ಅನ್ನೋರು ಏನು ನಮಗೆ ಡಿಜಿಟಲ್ ಯುಗದ ಜನಕ, ಈ ಡಿಜಿಟಲ್ ಜನ್ರೇಷನ್ನ ಫಾದರ್ ಯಾರು ಅಂತಂದ್ರೆ ನಾವು ಈ ಕ್ಲೌಡ್ ಶಾನನ್ ಅಂತ ಕರಿತೀವಿ. ಒಂಥರ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ 1ನೇದು ಅಂತ ನಾವು ನೋಡ್ಕೋತೀವಿ. ಸೊ ಈ ರೀತಿ ಇದಕ್ಕೇನು ಕಾನ್ಸೆಪ್ಟ್ ಇಲ್ಲ, ಡೈರೆಕ್ಟಾಗಿ ನಾವು ಮ್ಯಾಚ್ ಮಾಡಿಕೊಂಡು ಮುಂದೆ ಹೋಗಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು ನಮಗೆ. ಇಲ್ಲಿದೆ ನೋಡಿ, ಒಳ್ಳೆ ಕ್ವಶನ್ ಇಲ್ಲಿದೆ. ಸೂರ್ಯನ ಕುರಿತಾದ ಈ ಹೇಳಿಕೆಗಳನ್ನು ಪರಿಗಣಿಸ್ರಿ ಅಂತ ಕೇಳ್ತಾನೆ. ಸೂರ್ಯನ ಬಗ್ಗೆ ಒಂದು 4 ಹೇಳಿಕೆಗಳಿದಾವೆ, ಯಾವ ತಪ್ಪು ಯಾವ ಸರಿ ಅಂತ ಕೇಳ್ತಾನೆ. ಸೂರ್ಯನು ಒಂದು ಹಳದಿ ಕುಬ್ಜ ನಕ್ಷತ್ರ. ಹೌದು, ಸೂರ್ಯನು ಹಳದಿ ಬಣ್ಣದಲ್ಲಿರುವಂಥ ಒಂದು ನಕ್ಷತ್ರ, ಕುಬ್ಜ ನಕ್ಷತ್ರ. ಇಲ್ಲಿವರೆಗೆ ಕರೆಕ್ಟ್ ಇದೆ. ಬಟ್ ಈ ರೀತಿಯ ನಕ್ಷತ್ರಗಳು ಕ್ಷೀರಪಥ ಆಕಾಶಗಂಗೆಯಲ್ಲಿ ಬಹಳ ಅಪರೂಪ ಅಂತ ಕೊಡ್ತಾನೆ. ಅಂದರೆ ಸೂರ್ಯನ ಥರ ಬೇರೆ ನಕ್ಷತ್ರಗಳು ಇಲ್ಲ. ಈ ಕ್ಷೀರಪಥ ಅಂದರೆ ಗೊತ್ತು ನಮಗೆ, ಮಿಲ್ಕಿ ವೇ ಗೆಲಾಕ್ಸಿ. ಆಕಾಶಗಂಗೆ ಅಂದರೆ ನಾವು ಗೆಲಾಕ್ಸಿ ಅಂತ ಕರಿತೀವಿ. ಈ ಮಿಲ್ಕಿ ವೇ ಗೆಲಾಕ್ಸಿ ಎಂಬ ಗೆಲಾಕ್ಸಿಯಲ್ಲಿ ಸೂರ್ಯನಂತ ಇರುವಂಥ ನಕ್ಷತ್ರಗಳು, ಸೂರ್ಯ ಒಂದು ನಕ್ಷತ್ರ, ಒಂದು ಗ್ರಹ ಉಪಗ್ರಹ ಅಲ್ಲ, ಒಂದು ನಕ್ಷತ್ರ ಅಂತ ಪರಿಗಣಿಸ್ತೀವಿ. ಇಂಥ ಒಂದು ನಕ್ಷತ್ರಗಳು ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಭಾಳ ಅಪರೂಪದಲ್ಲಿ ಅಪರೂಪದ ಅಂತ ಕೊಡ್ತೇನೆ. ಇಲ್ಲ, ಇಂಥ ನಕ್ಷತ್ರಗಳು ಸುಮಾರು ನಕ್ಷತ್ರಗಳಿದಾವೆ, ಭಾಳ ಆ ನಕ್ಷತ್ರಗಳು ನಾವು ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ನೋಡ್ತೀವಿ. ಅಪರೂಪ ಅಂತ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟು ನನ್ನ ಪ್ರಕಾರ ರಾಂಗ್ ಅನಿಸ್ತತಿ. ನೋಡೋಣ ನಮಗಿಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂತದನ್ನೇ. ಇದಂತೂ ಹೇಳಿಕೆ ನನಗೆ ಅರ್ಧ ಕರೆಕ್ಟ್ ಇದೆ, ಅರ್ಧ ರಾಂಗ್ ಇದೆ. ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸವು 119 ಪಟ್ಟು ಹೆಚ್ಚು. ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ತಾನೆ. 109 ಪಟ್ಟು ಹೆಚ್ಚದ ರೀ. ಭೂಮಿಯ ಏನು ನಮಗೆ ವ್ಯಾಸ ಡೈಮೀಟರ್ ಅಂತ ಕರಿತೀವಲ್ಲ, ಭೂಮಿ ಹಿಂಗದಲ್ಲ, ಇಲ್ಲಿಂದ ಇಲ್ಲಿಗಿರುವಂಥ ವ್ಯಾಸ ಭೂಮಿದು ಇಷ್ಟಿದ್ರೆ ಇದಕ್ಕಿಂತ ಸೂರ್ಯಂದು 109 ಪಟ್ಟು ಟೈಮ್ಸ್ ಏನಾಗಿದೆ, ಸೂರ್ಯನ ವ್ಯಾಸನ ದೊಡ್ಡದಾಗಿದೆ. ಬಟ್ ಇಲ್ಲಿ 119 ಅಂತ ಕೊಡ್ತಾನೆ. 100% ಈ ಸ್ಟೇಟ್ಮೆಂಟು ರಾಂಗ್ ಇದೆ ಅಂತ ನೋಡ್ತೀವಿ. ಭೂಮಿಯ ದ್ರವ್ಯರಾಶಿಗಿಂತ ಸೂರ್ಯನ ದ್ರವ್ಯರಾಶಿಯು 3,33,000 ಪಟ್ಟು. ಇದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ, ನಂಬರಲ್ಲಿ ಯಾವುದೇ ಚೇಂಜಸ್ ಇಲ್ಲ. 3,33,000 ಟೈಮ್ಸ್ ಮಾಸಲ್ಲಿ ಏನಾಗಿದೆ ಭೂಮಿಗಿಂತ ಸೂರ್ಯಂದು ಹೆಚ್ಚಾಗಿದೆ ಅಂತ ನೋಡ್ತೀವಿ.
ಸೂರ್ಯನ 90% ಹೆಚ್ಚು ಅಣುಗಳು ಜಲಜನಕದ ಅಣುಗಳಾಗಿವೆ. ಎಕ್ಸಾಕ್ಟ್ಲಿ ನೋಡಿಕೊಂಡ್ರೆ 91%, ಅಂದರೆ 91% ಏನಿದೆ ಸೂರ್ಯನಲ್ಲಿ ಹೈಡ್ರೋಜನ್ ಅಟಮ್ಸ್ ಇರುತ್ತೆ. ನಮ್ಮ ಭೂಮಿ ಮೇಲೆ ಆಮ್ಲಜನಕ, ನೈಟ್ರೋಜನ್, ಸಾರಜನಕ, ಜಲಜನಕ ಏನೆಲ್ಲ ಬೇರೆ ಬೇರೆ ನೋಡ್ತೀವಲ್ಲ, ಬಟ್ ಸೂರ್ಯನಲ್ಲಿ ಬಂದಾಗ ಮೋರ್ ದೆನ್ 91%, ಅರೌಂಡು 91% ನಾವು ಹೈಡ್ರೋಜನ್ ನೋಡ್ತೀವಿ. ಹಂಗಾಗಿ ಇಲ್ಲಿ ಸೂರ್ಯನಲ್ಲಿ 2 ಹಗುರವಾಗಿರುವಂಥ ಜಲಜನಕಗಳು ಸೇರಿ ಹೀಲಿಯಂ ಆಗಿ ತಯಾರಾಗಿ ನಮಗೆ ಅಲ್ಲಿ ಏನು ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಸೂರ್ಯನಲ್ಲಿ ಒಂದು ಬೈಜಿಕ ಸಮ್ಮಿಳನ ಕ್ರಿಯೆಯಿಂದ, ನ್ಯೂಕ್ಲಿಯರ್ ಫ್ಯೂಷನ್ ಮೆಥಡಿಂದ ನಮಗೆ ಒಂದು ಶಕ್ತಿ ತಯಾರಾಗ್ತದೆ. ಅದನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ಭಾಳ ಸಲ ಕ್ವಶನ್ ರಿಪೀಟ್ ಆಗ್ತದೆ. ಸೂರ್ಯನಲ್ಲಿ ತಯಾರಾಗುವಂಥ ಶಕ್ತಿ ಯಾವುದಕ್ಕೆ ಉದಾಹರಣೆ ಅಂದರೆ ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್ನಿಂದ ನಮಗೆ ತಯಾರಾಗ್ತದೆ. ಇಲ್ಲಿ ಕೆಳಗಿನ 2 ಹೇಳಿಕೆಗಳು ನನಗೆ ಸರಿಯಾಗಿದ್ದಾವೆ, ಮೇಲಿನ 2 ಹೇಳಿಕೆಗಳು ತಪ್ಪಾಗಿದ್ದಾವೆ. ಇಲ್ಲಿ ಸಿ ಮತ್ತು ಡಿ ಸರಿ, ಬಟ್ ಇಲ್ಲಿ ಆಪ್ಷನ್ ನೋಡಿಕೊಂಡ್ರೆ ಸಿ ಮತ್ತು ಡಿ ಅಂತಿಲ್ಲ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಡ್ತೇನೆ. ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಎಲ್ಲ 4 ಸರಿ, 3 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ಸರಿ ಅನ್ನೋದು ನನಗೆ ಸರಿಯಾಗಿರುವಂಥದ್ದು, 1 ಹೇಳಿಕೆ ಅಂತಲ್ಲ. ಸೊ ಇದು ಒಂದು ಟೆಂಟೇಟಿವ್ ಕೀ ಆನ್ಸರ್ ಅಷ್ಟೇ. ನಮ್ಮ ಎಕ್ಸ್ಪೀರಿಯನ್ಸಿಂದ ನಾವು ಪಾಠ ಮಾಡ್ತಿರೋದು ಅಷ್ಟೇ. ಬಟ್ ಆನ್ಸರ್ ಬಂದಮೇಲೆ ಸ್ವಲ್ಪ ಏನಾದರೂ ಸ್ಲೈಟ್ಲಿ ಚೇಂಜಸ್ ಆಗ್ಬೋದು. ಬಟ್ ಇರೋ ಸಬ್ಜೆಕ್ಟ್ ಅಂತೂ ಹಿಂಗಿದೆ. ಸಬ್ಜೆಕ್ಟ್ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಕೀ ಆನ್ಸರ್ ಸಹಿತ ಯಾವುದೇ ವ್ಯತ್ಯಾಸ ನಾವು ನೋಡೋಕ್ಕಂತೂ ಆಗಲ್ಲ. ಸೊ ಇದು 2 ಹೇಳಿಕೆಗಳು ಸರಿ ಅನ್ನೋದು ಸರಿಯಾಗಿರುವಂಥ ಉತ್ತರ. ಕ್ವಶನ್ ನಂಬರ್ 3 ನೋಡಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಅಂತ ಕೇಳಿ ಮತ್ತೆ ಎಷ್ಟು ಸರಿ ಏನಂತ ಕೇಳ್ತಾನೆ. ಸಾಬೂನು ಗಡುಸು ನೀರಿನಲ್ಲಿ ಕೆಲಸ ಮಾಡುವುದಿಲ್ಲ. ಕರೆಕ್ಟ್ ಇದು. ಯಾಕಂದರೆ ಸಾಬೂನುಗಳು ನಮಗೆ ಮಾರ್ಜಕ ಮತ್ತು ಸಾಬೂನುಗಳ ಡಿಫ್ರೆನ್ಸ್ ನೋಡ್ತೀವಿ ನಾವು. ಮೃದು ನೀರಿನಲ್ಲಿ ಕೆಲಸ ಮಾಡ್ತೇವೆ. ಸಾಫ್ಟ್ ವಾಟರ್ ಅಂತ ಬಂದಾಗ ಏನು ಸಿಹಿ ನೀರಿನಲ್ಲಿ, ಲವಣಯುಕ್ತ ನೀರಲ್ಲದ ಏನು ಸಾಫ್ಟ್ ವಾಟರ್ ಅಂಥ ನೀರಲ್ಲಿ ಮಾತ್ರ ಕೆಲಸ ಮಾಡ್ತದೆ. ಈ ಗಡುಸು ನೀರು ಅಂತ ಬಂದಾಗ ಸಾಬೂನುಗಳು ಕೆಲಸ ಮಾಡಲ್ಲ. ಗಡುಸು ನೀರಲ್ಲಿ ಕೆಲಸ ಮಾಡಿದೆ ಅಂದರೆ ಮಾರ್ಜಕಗಳು, ಮಾರ್ಜಕಗಳು, ಡಿಟರ್ಜೆಂಟ್ಸ್, ಡಿಟರ್ಜೆಂಟ್ಸ್. ನಮ್ಮ ಆಡು ಭಾಷೆಯಲ್ಲಿ ಸಾಬೂನು ಪುಡಿ, ಸಾಬೂನು ಪೌಡರ್ ಅಂತ ಕರಿತೀವಿ. ನೀಮ, ಟೈಡ್, ಸರ್ಫ್ ಎಕ್ಸೆಲ್ ಏನು ಪೌಡರ್ಸ್ ಅದಲ್ಲ, ಅವು ಡಿಟರ್ಜೆಂಟ್. ಅವುಗಳು ಹಾರ್ಡ್ ವಾಟರ್ನೊಂದಿಗೆ ರಿಯಾಕ್ಟ್ ಮಾಡ್ತವೆ. ಬಟ್ ಅದರ ಜನರಲಿ ಸಾಬೂನುಗಳನ್ನೋದು ಹಾರ್ಡ್ ವಾಟರ್ನ ರಿಯಾಕ್ಟ್ ಮಾಡಲ್ಲ. ಇದು 100%. ಹೇಳಿಕೆ 1 ಅನ್ನೋದು ಸಾಬೂನು ಗಡುಸು ನೀರಲ್ಲಿ ಕೆಲಸ ಮಾಡುವುದಿಲ್ಲ ಅನ್ನೋದಿದೆ. ಇದು ಸರಿಯಾಗಿರುವಂಥ ಸ್ಟೇಟ್ಮೆಂಟು. ಯಾಕಂದರೆ ಸಾಬೂನುಗಳು ಹಾರ್ಡ್ ವಾಟ್ರಲ್ಲಿ ನಮಗೆ ಪರ್ಫೆಕ್ಟಾಗಿ ಕೆಲಸ ಮಾಡಲ್ಲ. ಮಾರ್ಜಕಗಳು ಮಾತ್ರ ಹಾರ್ಡ್ ವಾಟ್ರಲ್ಲಿ ಕೆಲಸ ಮಾಡ್ತವೆ. ಇದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಸಾಬೂನುಗಳನ್ನು ಎಥೆನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು ಅಂತ ಕೊಡ್ತಾನೆ. ಇದು ಒಂಥರ ಕರೆಕ್ಟಾಗಿರುವಂಥ ಸ್ಟೇಟ್ಮೆಂಟೇ. ಯಾಕಂದರೆ ನೀವು ಟ್ರಾನ್ಸ್ಪರೆಂಟ್ ಸೋಪ್ ಅಂತ ನೋಡಿರ್ಬೋದು. ಈ ಕಡೆ ಇರುವಂಥ ವಸ್ತುಗಳನ್ನು ಸಾಬೂನು ಮುಖಾಂತರ ನೋಡಿದ್ರೆ ನಮಗೆ ಕಾಣ್ತವೆ. ಫಸ್ಟ್ ನಾವು ಚಿಕ್ಕವರಿದ್ದಾಗ ಪಿಯರ್ಸ್ ಅಂತ ಒಂದು ಸಾಬೂನು ಬರ್ತಾಯಿತ್ತು. ಈಗ ಅಫ್ಕೋರ್ಸು ಮಾರ್ಕೆಟಲ್ಲಿ ನಾವು ಎಲ್ಲ ರೀತಿಯ ಸಾಬೂನುಗಳನ್ನು ನಾವು ಏನು ನೋಡ್ತೀವಿ, ಟ್ರಾನ್ಸ್ಪರೆಂಟ್ ಸೋಪ್ಗಳಾಗಿ ನೋಡ್ತೀವಿ. ಮೆಡಿಮಿಕ್ಸು ಸೋಪು ಯಾವುದೇ ಸಹಿತ ನಾವು ಈ ಕಡೆ ನೋಡ್ರೆ ಆ ಕಡೆ ಕಾಣ್ತೇವೆ. ಬಟ್ ಮ್ಯಾಕ್ಸಿಮಮ್ ಇಥನಾಲ್ನ ಬದಲಾಗಿ ನಾವು ಅತಿ ಹೆಚ್ಚಾಗಿ ಗ್ಲಿಸರಿನ್ ಎಂಬ ಕೆಮಿಕಲನ್ನು ಸಹಿತ ಈ ಟ್ರಾನ್ಸ್ಪರೆಂಟ್ ಸೋಪ್ಗಳಲ್ಲಿ ಯೂಸ್ ಮಾಡ್ತೀವಿ. ಈವನ್ ಇಥನಾಲನ್ನು ಸಹಿತ ನಾವು ಟ್ರಾನ್ಸ್ಪರೆಂಟ್ ಸೋಪ್ಗಳಲ್ಲಿ ಬಳಸ್ತೀವಿ. ಯಾಕಂದರೆ ಇವೆಲ್ಲ ಒಂಥರ ಹೈಡ್ರೋಕಾರ್ಬನ್ ರೂಪದಲ್ಲಿ ವರ್ಕ್ ಆಗ್ತಿರೋದ್ರಿಂದ ಇವುಗಳನ್ನು ಯೂಸ್ ಮಾಡ್ತೀವಿ. ಸಾಬೂನುಗಳನ್ನು ಇಥನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ತಯಾರು ಮಾಡ್ತೀವಿ. ಕರೆಕ್ಟ್ ಇದೆ. ಅಂದರೆ ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಸಹಿತ ಸರಿಯಾಗಿದ್ದಾವೆ ಅಂತ ಅರ್ಥ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಅಲ್ಲ, 2 ಸಹಿತ ಸರಿಯಾಗಿರುವಂಥ ಹೇಳಿಕೆಗಳಿದ್ದಾವೆ. ಹೇಳಿಕೆ 1 ಸರಿಯಾಗಿಲ್ಲ, ಆದರೆ ಹೇಳಿಕೆ 2 ಸರಿಯಾಗಿದೆ. ಅಲ್ಲ, 2 ಸರಿಯಾಗಿವೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾನೆ. ಹೇಳಿಕೆ 1 ಮತ್ತು 2 ಸರಿಯಾಗಿಲ್ಲ ಅನ್ನೋದು ಹೋಯ್ತಿಲ್ಲ ನಮಗೆ. ಸರಿಯಾಗಿವೆ, 2 ಮತ್ತು ಸರಿಯಾಗಿವೆ, ಆದರೆ ಸಂಬಂಧಪಟ್ಟಿಲ್ಲ. ಹೌದು, ಇದಕ್ಕೆ ಕಂಟೆಂಟ್ ಒಂದೇ ಇರ್ಬೋದು, ಬಟ್ ಹೇಳಿಕೆಗೆ ಮಾತ್ರ ಯಾವುದೇ ರೀತಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡುವಂಥ, ಅದಕ್ಕೆ ಒಂದು ಪುಷಪ್ ಕೊಡುವಂಥ ಮಾಹಿತಿ ಇಲ್ಲಿಲ್ಲ. ಆ ಕಂಟೆಂಟೇ ಬೇರೆ, ಈ ಕಂಟೆಂಟೇ ಬೇರೆ. ಸಾಬೂನುಗಳು ಗಡುಸು ನೀರಲ್ಲಿ ರಿಯಾಕ್ಟ್ ಮಾಡಲ್ಲ, ಕರೆಕ್ಟ್ ಐತಿ. ಬಟ್ ಅಲ್ಲಿ ಇಥನಾಲ್ನೊಂದಿಗೆ ನಾವು ಸಾಬೂನುಗಳನ್ನು ಮಿಕ್ಸ್ ಮಾಡಿ ಟ್ರಾನ್ಸ್ಪರೆಂಟ್ ಸೋಪನ್ನು ತಯಾರು ಮಾಡ್ಕೋಬೋದು. ಇದನ್ನು ಕರೆಕ್ಟ್ ಇದೆ. ಬಟ್ ಒಂದಕ್ಕೊಂದು ನಮಗಿಲ್ಲಿ ಸಂಬಂಧನಿಲ್ಲ ಅಂತ ನೋಡ್ತೀವಿ. ಅದು ಹಾರ್ಡ್ ನೀರು, ಸಾಫ್ಟ್ ಇರುತ್ತೆ ಅಲ್ಲಿ ನೋಡಿದಾಗ ಇಲ್ಲಿ ಪಾರದರ್ಶಕ ಅಂತ ನೋಡ್ತೀವಿ. ಸೊ ಸಂಬಂಧಪಟ್ಟಿಲ್ಲ ಅನ್ನೋದು ನಾವು ಕರೆಕ್ಟ್ ಆಗಿದೆ ಅಂತ ನೋಡ್ತೀವಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರಸಗೊಬ್ಬರಗಳು ಅತಿಯಾದ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತವೆ. ಏನ್ರಿ ಸರ್ ಅತಿಯಾದ ಹ್ಯೂಮಸ್ ಅನ್ನು ನೋಡೋಣ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು
ಸಸ್ಯ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ಅಂತ ಕೊಟ್ಟು ಮೇಲಿನ 2 ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರ ಆಯ್ಕೆ. ನೋಡ್ರಿ, ರೀಸೆಂಟ್ ಟೈಮಲ್ಲಿ ಆಲ್ಮೋಸ್ಟ್ SDAದಿಂದ ಹಿಡ್ಕೊಂಡು ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು 2 KEAದಿಂದ ನಡೆಸಿರುವಂಥ 2 SDA ಪೇಪರ್ ರೀಸೆಂಟಾಗಿ 2025-26 ನಡೆಸಿರುವಂಥದ್ದು ಮತ್ತು FDA 1, 2 2 ಸಹಿತ ನಾನು 4 ಪೇಪರ್ ರೀಸೆಂಟ್ ಟೈಮಲ್ಲಿ ಸಾಲ್ವ್ ಮಾಡೀನಿ. ಮ್ಯಾಕ್ಸಿಮಮ್ ಒಂದು 40-50% ಕ್ವಶನ್ ನೋಡಿದ್ರೆ ಸ್ಟೇಟ್ಮೆಂಟ್ ರೂಪದಲ್ಲಿರುವಂಥ ಕ್ವಶನ್ಸೇ ಜಾಸ್ತಿ ಇದ್ದಾವೆ. ಸೊ ನಾವು ಮೈಂಡ್ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಭಾಳ ಟಿಪಿಕಲ್ ಆಗಿರುವಂಥ ಕ್ವಶನ್ಸ್ ಬರ್ತಾ ಕೇಳ್ತಾ ಇದ್ದಾನೆ. ನೋಡಿ, ರಸಗೊಬ್ಬರಗಳು ಅತಿಯಾದ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತವೆ ಅಂತ ಕೊಡ್ತಾನೆ. ಅಲ್ಲ, ಏನು ಸರ್ ಹ್ಯೂಮಸ್ ಅಂತಂದರೆ ಈ ಮಣ್ಣಿನ ಪೋಷಕಾಂಶಗಳಿಗೆ ಸಂಬಂಧಪಟ್ಟ ಒಂದು ಅಂಶ. ಏನು ರಸಗೊಬ್ಬರಗಳಿರ್ತಾವಲ್ಲ, ಅಂದ್ರೆ ರಸಗೊಬ್ಬರ ನಥಿಂಗ್ ಬಟ್ ಇಂಡೈರೆಕ್ಟ್ ಆಗಿ ನಾವು ಈ ಕೆಮಿಕಲ್ಸ್ ಇಂದ ತಯಾರು ಮಾಡಿದ್ದು ಫರ್ಟಿಲೈಸರ್ಗಳು, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಸಾವಯವದಲ್ಲ, ರಾಸಾಯನಿಕಗಳನ್ನು ಬಳಸಿಕೊಂಡು ತಯಾರು ಮಾಡಿದ ರಸಗೊಬ್ಬರಗಳು, ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಈಗ ನಾವು ಕೃತಕವಾಗಿ ಏನು ನಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ರಸಗೊಬ್ಬರ ಇರ್ತಲ್ಲ, ತಿಪ್ಪೆ ಅಂತ ಕರಿತೀವಿ ನಾವು, ಮೆನ್ಯೂರ್ ಅಂತ ಕರಿತೀವಿ, ಅದು ಸಾವಯವ ರಸಗೊಬ್ಬರ, ಸಾವಯವ ಗೊಬ್ಬರ. ಅದು ರಸಗೊಬ್ಬರ ಅಲ್ಲ, ಕೆಮಿಕಲ್ಸ್ ಇವಿಲ್ಲ. ರಸ ಅಂದ್ರೆ ಕೆಮಿಕಲ್ಸ್ಗಳು. ಕೆಮಿಕಲ್ಗಳಿಂದ ತಯಾರು ಮಾಡಿರುವಂಥ ರಸಗೊಬ್ಬರಗಳು ಮಣ್ಣಿಗೆ ಉತ್ತಮ ಪೋಷಕಾಂಶಗಳನ್ನಾಗಿರ್ಬೋದು ಅಥವಾ ಮಣ್ಣಿಗೆ ಒಂಥರ ಏನು ತೇವಾಂಶವನ್ನು ಕೊಟ್ಟು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತವೆ ಅಂತ ಕೊಡ್ತಾನೆ. ಇಲ್ಲ, ಇದು ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಆಗಿದೆ. ಆ ರೀತಿ ಇಲ್ಲ. ನ್ಯಾಚುರಲ್ ಆಗಿರುವಂಥ ಗೊಬ್ಬರಗಳೇ ಮಣ್ಣಿಗೆ ಉತ್ತಮ ಹ್ಯೂಮಸ್ ಎಂಬ ಅಂಶವನ್ನು ಒದಗಿಸಿಕೊಡ್ತವೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಅಲ್ಲ, ಈ ಸಾವಯವ ಗೊಬ್ಬರನ ಪದಾರ್ಥ ಮಾಡ್ಕೋಬೇಕು. ಸಾವಯವ ಅಂತ ಬಂದಾಗ ನಾವು ನೋಡಿಕೊಂಡಾಗ ಏನು ಈ ಕೆಮಿಕಲ್ಗಳಿಂದ ನಾವು ತಯಾರು ಮಾಡ್ತೀವಿ ಅಥವಾ ಏನು ನಾವು ಫರ್ಟಿಲೈಸರ್ಸ್ ರೂಪ ನೋಡ್ತೀವಲ್ಲ, ಈ ಸಾಪೇಕ್ಷವಾಗಿ ಅನ್ನೋ ಪದಾರ್ಥ ಬಂದಾಗ ನಾಟ್ 100% ಒಂಥರ ಒದಗಿಸ್ಕೊಡ್ತವೆ ಅನ್ನೋ ಮೀನಿಂಗನ್ನು ಕೊಡ್ತದೆ ಇಲ್ಲಿ. ಸೊ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತದೆ ಅಂತಿಲ್ಲ, ಜಾಸ್ತಿ ಇದೆ. ಯಾವಾಗ ನಾವು ಗೊಬ್ಬರ ಹಾಕ್ತೀವೋ ಸಸ್ಯಗೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಈ NPK ಅಂತ ನೋಡ್ತೀವಲ್ಲ, ಅವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಏನಾಗ್ತವೆ, ಒದಗಿಸ್ಕೊಡ್ತೇವೆ ಅಂತ ನೋಡ್ತೀವಿ. ಹೌದಲ್ಲ? ಸೊ ಹಂಗಾಗಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ, ಎರಡನೇ ಸ್ಟೇಟ್ಮೆಂಟ್ ಏನಾಗಿದೆ, ಸರಿಯಾಗಿದೆ ಅಂತ ನೋಡ್ತೀವಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಅಲ್ಲ, ಹೇಳಿಕೆ 1 ಸರಿ ಮತ್ತು ಹೇಳಿಕೆ 2 ಸರಿಯಾಗಿಲ್ಲ, ಇದು ಕರೆಕ್ಟ್ ಇದೆ. ಹೇಳಿಕೆ 1 ಸರಿಯಾಗಿಲ್ಲ ಮತ್ತು ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಅಲ್ಲ, ಹೇಳಿಕೆ 1 ಸರಿಯಾಗಿಲ್ಲ, ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಇಲ್ಲ, ಥರ್ಡ್ ಆಪ್ಷನ್ ನೋಡ್ತೀವಿ. ನಮಗೆ ಫಸ್ಟ್ ಆಪ್ಷನ್ ರಾಂಗ್ ಇದೆ, ಸೆಕೆಂಡ್ ಆಪ್ಷನ್ ಸರಿ ಇದೆ ಅಂತ ನೋಡ್ತೀವಿ. ನೋಡಿ, ಇದು ಸ್ವಲ್ಪ ಟಿಪಿಕಲ್ ಕ್ವಶನ್ ಇದೆ. 9ನೇ ತರಗತಿಯ ಒಬ್ಬ ಹುಡುಗ ಜಲೀಯ ದ್ರಾವಣ A ಮತ್ತು ಜಲೀಯ ದ್ರಾವಣ B ಯ pH ಬದಲಾವಣೆಯನ್ನು ಗಮನಿಸ್ತಾನೆ. 9th ಸ್ಟ್ಯಾಂಡರ್ಡ್ ಹುಡುಗದನಂತೆ. ಜಲೀಯ ದ್ರಾವಣ ಅಂದ್ರೆ ಏನಿಲ್ಲ, ಒಂದು ಲಿಕ್ವಿಡ್ ಆಗಿರುವಂಥ ಕೆಮಿಕಲ್ ಇದೆ ಅವನ ಕಡೆ. ಅದೊಂದಕ್ಕೆ ಒಂದು ಡಬ್ಬಿಗೆ ಅವನು A ಅಂತ ಕೊಟ್ಟಿದ್ದಕ್ಕೆ A ಅಂತ ಕೊಡ್ತಾನೆ, ಇದಕ್ಕೆ B ಅಂತ ಕೊಡ್ತಾನೆ. ಹಿಂಗೆ ಅದರಲ್ಲಿ pH ಚೆಕ್ ಮಾಡ್ತಾ ಇದ್ದಾನೆ. ಎದಲ್ಲಿ ಹೆಂಗಿದೆ, ಬಿದಲ್ಲಿ ಹೆಂಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾನಂತೆ. ಅವಾಗ ದ್ರಾವಣ ಎಯು ಕೆಂಪು ಲಿಟ್ಮಸ್ ಅನ್ನು ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದಂತೆ. ಎದಲ್ಲಿರುವುದು ಏನು ಮಾಡ್ತದಂತೆ, ಒಂದು ರೆಡ್ ಲಿಟ್ಮಸ್ ಅನ್ನು ಒಳಗಡೆ ಮುಳುಗಿಸಿದಾಗ ಅದು ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಆಗ್ತದಂತೆ. ಮತ್ತು ದ್ರಾವಣ ಬಿಯು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತದೆ. ಇಲ್ಲಿ ಬ್ಲೂ ಕಲರ್ ಅಂತ ಲಿಟ್ಮಸ್ ಏನಾಗ್ತದಂತೆ, ರೆಡ್ ಬಣ್ಣಕ್ಕೆ ಕನ್ವರ್ಟ್ ಆಗ್ತಾ ಇದೆ ಅಂತೆ. ಹಿಂಗಿರಬೇಕಾದರೆ ಅಂತ ಕ್ವಶನ್ ಕೇಳ್ತಾನೆ. ಹಿಂಗಿರಬೇಕಾದ್ರೆ ಯಾವುದು ಏನಾಗ್ತಾ ಇದೆ ಅನ್ನೋ ಕ್ವಶನ್ ನಮಗೆ ಇಲ್ಲಿ ಎಕ್ಸಾಮ್ದಲ್ಲಿ ರೈಸ್ ಮಾಡ್ತಾನೆ. ಏನ್ರಿ ನಿಮಗೆ ಇದು ಯಾವ ಕಾನ್ಸೆಪ್ಟ್ ಅಂದರೆ ಆ್ಯಸಿಡ್ ಬೇಸ್ ಸಾಲ್ಟ್ಗಳಂತ ಒಂದು ಟಾಪಿಕ್ ನೋಡ್ತೀವಿ ನಾವು ಕೆಮಿಸ್ಟ್ರಿಯಲ್ಲಿ. ಸೊ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಯಾವ ಲಿಟ್ಮಸ್ಸಿಂದ ಯಾವ ಲಿಟ್ಮಸ್ಗೆ ಬದಲಾಗ್ತವೆ ಅನ್ನೋದೊಂದು ಕಾನ್ಸೆಪ್ಟ್ ನೋಡಿದೆ ನಾವು. ಸಾಮಾನ್ಯವಾಗಿ ಆ್ಯಸಿಡ್ಸ್ ಒಂದು ಸೂತ್ರ ಕೊಟ್ಟಿದೆ ನಿಮಗೆ, ನಾನು ರೆಗ್ಯುಲರ್ ಕ್ಲಾಸಲ್ಲಿ ನೋಡ್ಕೊಳ್ಳಿ. ನೋಡಿ, ಸೈನ್ಸ್ ನಿಮ್ಗೆ ಏನಾದರೂ ಈ ರೀತಿ ಡೀಟೇಲ್ ಆಗಿರುವಂಥ ಕ್ಲಾಸ್ ಬೇಕಾದ್ರೆ SB ಸೈನ್ಸ್ ಅಡ್ಡ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂಥ ಕೋರ್ಸಸ್ಸನ್ನು ನೀವು ಒಂದ್ಸಲ ಚೆಕ್ ಮಾಡಿ. ನಿಮಗೆ ಕಂಟೆಂಟ್ ಲೈಕ್ ಆದರೆ ಯೂಸ್ ಮಾಡ್ಕೊಳ್ಳಿ. ನಾನು ಆ್ಯಪಲ್ಲಿ ಒಂದು ಸಿಂಪಲ್ ಆಗಿರೋಂಥ ಕೋಡ್ ಕೊಟ್ಟಿನಿ, ABR ಅಂತ ಕೊಟ್ಟಿನಿ. ಅಂದರೆ ನಮಗೆ ಗೊತ್ತಿರೋದು ಒಂದು ಆ್ಯಸಿಡ್, ಒಂದು ಬೇಸ್, ಒಂದು ಬ್ಲೂ, ಇನ್ನೊಂದು ರೆಡ್. ಆಮ್ಲಗಳು, ಪ್ರತ್ಯಾಮ್ಲಗಳು, ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಅಂತೇಳಿ. ಇಲ್ಲಿ B ರಿಪೀಟ್ ಆಗಿದೆ, ಅದನ್ನು ನಾನು ಒಂದೇ B ಅಂತ ಬರ್ಕೋತೀನಿ. ಇಲ್ಲಿ ಆ್ಯಸಿಡ್ A, ಇಲ್ಲಿ R ಅಂತ ಬರ್ಕೋತೀನಿ. ಅಂದರೆ A ಅಂದರೆ ಆ್ಯಸಿಡ್ಸ್ ಅನ್ನಂಗೆ. ಆ್ಯಸಿಡ್ಸು ನೀಲಿ ಲಿಟ್ಮಸ್ಸನ್ನು ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸುತ್ತವೆ ಅಂತ ಅರ್ಥ. ಇನ್ನು ಬೇಸಸ್ ಏನಾಗ್ತವೆ ಸರ್ ಅಂತಂದರೆ ಇದಕ್ಕೆ ಉಲ್ಟಾ ಆಗ್ತವೆ. ರೆಡ್ ಲಿಟ್ಮಸ್ಸನ್ನು ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡ್ತವೆ. ನಮ್ಗೆ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ABR. A ಅಂದರೆ ಆ್ಯಸಿಡು, B ಅಂದರೆ ಬ್ಲೂ, R ಅಂದರೆ ರೆಡ್ಡು. ಸೊ ಆ್ಯಸಿಡ್ಸ್
ನೀಲಿ ಲಿಟ್ಮಸನ್ನು ಕೆಂಪು ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡ್ತವೆ. ನಮಗೆ ಗೊತ್ತಿರಬೇಕು, ಯಾವುದೇ ಒಂದು ವಸ್ತುವಿನಲ್ಲಿ ಒಂದು ಕೆಮಿಕಲ್ ಆ್ಯಸಿಡ್ ಇದೆ ಅಂತಂದ್ರೆ ಅದರೊಳಗಡೆ H+ ಅಯಾನ್ಗಳಿರ್ತವೆ. ಯಾವುದೇ ಒಂದು ಕೆಮಿಕಲು ಬೇಸ್ ಇದೆ ಅಂತಂದರೆ ಅದರ OH- ಎಂಬ ಅಂಶಗಳು ಇರ್ತವೆ. OH ನಥಿಂಗ್ ಬಟ್ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಈ ರೀತಿ OH ಅಂತಂದ್ರೆ ಬೇಸ್ ಅಂತೇಳಿ. ಯಾವ ಕೆಮಿಕಲಲ್ಲಿ H ಇರ್ತದೆ ನಾವು ಆ್ಯಸಿಡ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ HCl ಅಂತ ನೋಡ್ತೀವಿ, H ಇದೆ. H2SO4 ಅಂತ ನೋಡ್ತೀವಿ, H ಇದೆ. HNO3 ನೈಟ್ರಿಕ್ ಆಮ್ಲ H ಇದೆ. H2CO3 ಕಾರ್ಬೋನಿಕ್ ಆ್ಯಸಿಡ್ H ಇದೆ. ಹಿಂಗೆ H ಇತ್ತಂದ್ರೆ ಆ್ಯಸಿಡ್ಸು, OH ಇತ್ತಂದ್ರೆ ಬೇಸು ಅಂತ ಕರಿತೀವಿ. ನಮಗೆ ಗೊತ್ತಾಗಿದೆ ಕಾನ್ಸೆಪ್ಟು. ಆ್ಯಸಿಡ್ಗಳು ಏನು ಮಾಡ್ತಾ ಇದ್ದಾವೆ, ನಮಗೆ ಆ್ಯಸಿಡ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಬ್ಲೂ ಲಿಟ್ಮಸನ್ನು ರೆಡ್ ಲಿಟ್ಮಸ್ ಕನ್ವರ್ಟ್ ಮಾಡ್ತವೆ. ಬೇಸ್ಗಳು ರೆಡ್ ಲಿಟ್ಮಸನ್ನು ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡ್ತವೆ. ಇಷ್ಟು ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್. ಈಗ ನಾವು ನೋಡ್ತೀವಿ, ಇಲ್ಲಿ ರೆಡ್ ಲಿಟ್ಮಸ್ಸು ಬ್ಲೂ ಆಗಿ ಕನ್ವರ್ಟ್ ಆಗ್ತದೆ, ಬ್ಲೂ ಇಲ್ಲಿ ರೆಡ್ ಆಗಿ ಕನ್ವರ್ಟ್ ಆಗ್ತದೆ. ಬ್ಲೂ ರೆಡ್ ಆಗಿ ಕನ್ವರ್ಟ್ ಆದರೆ ಆ್ಯಸಿಡು, ರೆಡ್ ಬ್ಲೂ ಆಗಿ ಕನ್ವರ್ಟ್ ಆದರೆ ಬೇಸು. ಅಂದ್ರೆ ಎ ಎಂಬ ಜಲೀಯ ದ್ರಾವಣ ಬೇಸ್ ಆಗಿರಬೇಕು, ಬಿ ಎಂಬ ಜಲೀಯ ದ್ರಾವಣ ಆ್ಯಸಿಡ್ ಆಗಿರಬೇಕು ಅಂತ ನೋಡ್ತೀವಿ. ಅಂದ್ರೆ ಜಲೀಯ ದ್ರಾವಣ ಎ ಇಂಗಾಲದ ಡೈಆಕ್ಸೈಡ್, ಜಲೀಯ ದ್ರಾವಣ ಬಿ ಸೋಡಿಯಂ ಹೈಡ್ರಾಕ್ಸೈಡ್. ಬಿ ಯಲ್ಲಿ ನಮಗೆ ಆ್ಯಸಿಡ್ ಇರಬೇಕು, ಹೈಡ್ರಾಕ್ಸೈಡ್ ಇರಬಾರ್ದು. ಇಲ್ಲಿ OH ಇರಬೇಕು, ಹೈಡ್ರಾಕ್ಸೈಡ್ ಗುಂಪು ಇದ್ರೊಳಗೆ ಇರಬೇಕು. ಯಾಕಂದರೆ ಏನದಿದು ಬೇಸ್ ಅದ, ಇದ್ರೊಳಗೆ ನಮಗೆ H+ ಅಯಾನ್ಸ್ ಇರಬೇಕು. H+ ಅಯಾನ್ ಸಾಮಾನ್ಯವಾಗಿ ಆ್ಯಸಿಡಲ್ಲಿ ಇರ್ತವೆ, OH ನಮಗೆ ಬೇಸಲ್ಲಿ ಇರ್ತವೆ ಅಂತ ನೋಡ್ತೀವಿ. ಅಂದರೆ ಇದು ತಪ್ಪಿದೆ. ಜಲೀಯ ದ್ರಾವಣ ಎ ಇಂಗಾಲದ ಡೈಆಕ್ಸೈಡ್, ಜಲೀಯ ದ್ರಾವಣ ಬಿ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಒಳಗಡೆ ನಮಗೆ ಹೈಡ್ರೋಜನ್ನ ಅಂಶನಿಲ್ಲ. ಸಲ್ಫರ್ ಡೈಆಕ್ಸೈಡ್ SO2, ಕಾರ್ಬನ್ ಡೈಆಕ್ಸೈಡ್ CO2. ಇಲ್ಲಿ ಯಾವುದೇ ಸಹಿತ ನಮಗೆ ಹೈಡ್ರೋಜನ್ ಕಾಣ್ತಾ ಇಲ್ಲ. ಜಲೀಯ ದ್ರಾವಣ ಎ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಬಂತು ನೋಡ್ರಿ, ಎ ಅಂತ ಬಂದಾಗ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಕರಿತೀವಿ. ಅಂದರೆ ಇದರೊಳಗೆ OH ಇದೆ, ಹೌದಾ. ಮತ್ತು ಜಲೀಯ ದ್ರಾವಣ ಬಿ ಇಂಗಾಲದ ಡೈಆಕ್ಸೈಡ್. ಇದು ಆಮೇಲೆ ನೋಡೋಣ. ಜಲೀಯ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್, ಬಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಅಂದರೆ ಅವನು ಇದರೊಳಗೂ OH ಕೊಡ್ತಾ ಇದ್ದಾನೆ, ಇದರೋ ಸಹಿತ OH ಕೊಡ್ತಾ ಇದ್ದಾನೆ. ಎರಡರಲ್ಲಿ OH ಇಲ್ಲ. ಒಂದು ರೆಡ್ಡಿಂದ ಬ್ಲೂ ಆಗ್ತದೆ, ಬ್ಲೂಯಿಂದ ರೆಡ್ ಆಗ್ತದೆ. ಒಂದು ಆ್ಯಸಿಡ್ ಇದೆ, ಒಂದು ಬೇಸ್ ಇದೆ. ಹಾಗಾಗಿ ನಾವು ಆಪ್ಷನ್ 3 ಸ್ವಲ್ಪ ಹೋಗ್ಬೋದು. ಯಾಕಂದರೆ ಎ ಅಂತ ಬಂದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಬಿ ಅಂತ ಬಂದಾಗ ಇಂಗಾಲದ ಡೈಆಕ್ಸೈಡ್. ಸಾಮಾನ್ಯವಾಗಿ ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ವಾಟರ್ಗೆ ಮಿಕ್ಸ್ ಮಾಡಿದಾಗ CO2 ಮತ್ತು H2O ಮಿಕ್ಸ್ ಆದಾಗ ನಮಗೆ H2CO3 ಅಂತ ನಮಗೊಂದು ಕಾರ್ಬೋನಿಕ್ ಆಮ್ಲ ಅಂತ ಸಿಗ್ತದೆ. ಸೊ ಈ ಒಂದು ಬೇಸ್ ಮೇಲೆ ನಾವು ಆಪ್ಷನ್ 3 ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಎದಲ್ಲಿ ಸಿಗ್ತಾ ಇದೆ, ಕಾರ್ಬೋನಿಕ್ ಆಮ್ಲ ಅನ್ನೋದು ನಮಗೆ ಬಿದಲ್ಲಿ ಸಿಗ್ತಾ ಇದೆ ಅಂತ ನೋಡ್ತೀವಿ. ಸೊ ಕಾನ್ಸೆಪ್ಟ್ ಪ್ರಕಾರ ನಮಗೆ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ 3ನೇದು 99% ಮ್ಯಾಚ್ ಆಗ್ತಾ ಇದೆ. ಸೊ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ನೀರನ್ನು ವಿಲೋಮ ಪರಾಸರಣದ ಮೂಲಕ ಶುದ್ಧೀಕರಿಸುತ್ತಾರೆ. ವಿಲೋಮ ಪರಾಸರಣೆ ಘಟಕದ ಪದರನ್ನು ಇವುಗಳಿಂದ ಮಾಡಲಾಗುತ್ತದೆ ಅಂತ ಕೊಡ್ತಾನೆ. ಇಂಗ್ಲೀಷಲ್ಲಿ ಹೇಳಿದ್ರೆ ಒಯ್ಕೋಬೇಕಾಗ್ತದೆ ನಾವು. ವಿಲೋಮ ಪರಾಸರಣ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಮನೆಯಾಗ ವಾಟರ್ ಫಿಲ್ಟರ್ ಇರ್ತದೆ ನೋಡು, ಗೋಡಿಗೆಲ್ಲ ವಾಟರ್ ಫಿಲ್ಟರ್ ಸೆಟ್ ಮಾಡ್ತೀವಿ. ಅಥವಾ ನಾವು ಸಿಟಿ ಕಾರ್ಪೊರೇಷನ್ ಅಂದ್ರೆ 5 ರೂಪಾಯಿ 10 ರೂಪಾಯಿ ಕಾಯಿನ್ ಆಗಿಬಿಟ್ರೆ 20 ಲೀಟರ್ ನಮಗೆ ಕ್ಯಾನ್ ನೀರು ಬರ್ತಾವಲ್ಲ, ಅದಕ್ಕೆ ನಾವು ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ ಅಂತ ಕರಿತೀವಿ. ಏನು ಸರ್ ಆಸ್ಮೋಸಿಸ್ ಮತ್ತು ರಿವರ್ಸ್ ಆಸ್ಮೋಸಿಸ್ ಮೀನಿಂಗ್ ಏನು ಅಂತಂದರೆ, ಆಸ್ಮೋಸಿಸ್ ಮೀನಿಂಗ್ ಏನಂತಂದರೆ ಈ ಯಾವುದೋ ಒಂದು ವಸ್ತುವಿನಲ್ಲಿರುವಂಥ ಹೆಚ್ಚು ಸಾಂದ್ರತೆಯಲ್ಲಿರುವಂಥ ಅಥವಾ ಅನವಶ್ಯಕವಾಗಿರುವಂಥ ವಸ್ತುಗಳು ಒಂದು ಪೊರೆಯ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿದರೆ ಅದಕ್ಕೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಅಂದ್ರೆ ಅನ್ವಾಂಟೆಡ್ ವಸ್ತುಗಳು ಒಂದು ಪೊರೆ, ಒಂದು ಬಟ್ಟೆ, ಒಂದು ಜಾಲಿ, ಯಾವುದೊಂದು ವಸ್ತು ಮುಖಾಂತರ ಫಿಲ್ಟರ್ ಮಾಡೋದು. ಇಲ್ಲಿ ಏನು ಡಸ್ಟ್ ವಾಟರ್ ಅದಾವೆ, ಇಲ್ಲಿ ಪ್ಯೂರಿಫೈಡ್ ಆಗಿರುವಂಥ ವಾಟರ್ ಬಂದವೆ. ಇದು ಒಂದು ಸಲ ನಾವೇನು ಮಾಡಿದ್ವಿ, ಪ್ಯೂರಿಫಿಕೇಷನ್ ಮಾಡಿದ್ವಿ. ಈ ಪ್ಯೂರಿಫೈಡ್ ಆಗಿರುವಂಥ ವಾಟ್ರನ್ನು ಮತ್ತೆ ಉಲ್ಟಾ ಪ್ಯೂರಿಫೈ ಮಾಡೋದು. ಅಂದರೆ ಇದರಲ್ಲಿ ಮತ್ತೇನಾದರೂ ಘಟಕಗಳಿದ್ದರೆ ಇದರಿಂದ ಮತ್ತೆ ಶುದ್ಧೀಕರಣ ಮಾಡಿ ಮತ್ತಷ್ಟು ಪ್ಯೂರಿಫಿಕೇಷನ್ ಮಾಡೋದನ್ನು ನಾವು ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಒಂದು ಸಲ ಪ್ಯೂರಿಫೈ ಮಾಡಿರುವಂಥ ನೀರನ್ನು ಮತ್ತೆ ಆಸ್ಮೋಸಿಸ್ ಒಂದು ಕ್ರಿಯೆಗೆ ಒಳಪಡಿಸಿ ಮತ್ತೊಮ್ಮೆ ನಾವೇನು ಮಾಡಬೇಕದು ನೀರನ್ನು ಪ್ಯೂರಿಫೈ ಮಾಡುವಂಥ ವಿಧಾನ. 2 ಸಲ ನೀರನ್ನು ಶುದ್ಧೀಕರಣ ಮಾಡುವಂಥ ವಿಧಾನವನ್ನೇ ರಿವರ್ಸ್ ಆಸ್ಮೋಸಿಸ್ ಅನ್ನೋ ಪದವನ್ನು ಕೊಡ್ತೀವಿ. ಇಲ್ಲಿ ಈ ಪೊರೆ, ಈ ಬಟ್ಟೆ ಯಾವುದು, ಯಾವ ಒಂದು ಪೊರೆಯ ಮುಖಾಂತರ ನಾವು ನೀರನ್ನು ಶುದ್ಧೀಕರಣ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನೋಡಿ, ನಮ್ಮ ಕಡೆ ಏನಾದರೂ ಒಂದು ಟ್ಯಾಪ್ ವಾಟರ್ ಬರ್ತಾ ಇತ್ತು, ಭಾಳ ಡಸ್ಟ್ ಬಂತಂದ್ರೆ ಆ ಟ್ಯಾಪಿಗೆ ಒಂದು ಬಟ್ಟೆ ಕಟ್ತೀವಿ, ಆ ಬಟ್ಟೆಯಿಂದ ನಾವು ನೀರನ್ನು ಸೋಸ್ತೀವಿ.
ಅದಕ್ಕೆ ನಾವು ಜನರಲಿ ಬಟ್ಟಿ ಅಂತ ಕರೆದೀವಿ. ಇಲ್ಲಿ ಅಂತ ಬಟ್ಟಿ ಹೆಸರೇನು ಅಂತ ಕ್ವಶನ್ ನಮಗೆ ಕೇಳ್ತಾನೆ. ಅದೇ ಸೆಲ್ಯುಲೋಸ್ ಅಸಿಟೇಟ್ ಅಂತ ಒಂದು ಬಟ್ಟಿ. ಸೆಲ್ಯುಲೋಸ್ ಗೊತ್ತಲ್ಲ, ಹತ್ತಿ ನಾವು ಸೆಲ್ಯುಲೋಸ್ನಿಂದ ಪಡಿತೀವಿ. ಸೊ ಆ ರೀತಿ ಹತ್ತಿಗೆ ಸಂಬಂಧಪಟ್ಟ ಒಂದು ಪೊರೆ ಬರ್ತದೆ, ಅದನ್ನು ಸೆಲ್ಯುಲೋಸ್ ಅಸಿಟೇಟ್ ಅಂತೇಳಿ ಒಂದು ಕೃತಕವಾಗಿ ಕೆಮಿಕಲ್ಗಳನ್ನು ಯೂಸ್ ಮಾಡ್ಕೊಂಡು ತಯಾರು ಮಾಡಿರುವಂಥ ಬಟ್ಟೆ. ಅದೊಂದು ಪೈಪ್ ಇರ್ತದೆ, ಆ ಪೈಪಿಗೆ ಸುತ್ತಿರ್ತಾರೆ, ಆ ಪೈಪ್ ಮುಖಾಂತರ ನೀರೆಲ್ಲ ಫಿಲ್ಟರ್ ಆಗಿಬಿಟ್ಟು ನಮಗೆ ಶುದ್ಧ ನೀರನ್ನು ಕೊಡ್ತದೆ. ಸೊ ಅದನ್ನು ನಾವು ಸೆಲ್ಯುಲೋಸ್ ಅಸಿಟೇಟ್ ಅನ್ನೋ ಒಂದು ಪದವನ್ನು ಕೊಡ್ತೀವಿ. ರಿವರ್ಸ್ ಆಸ್ಮೋಸಿಸ್ ಅನ್ನೋದನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತೀವಿ, ಮನೆಯಲ್ಲಿ ಸಹಿತ ಯೂಸ್ ಮಾಡ್ತೀವಿ. ಇನ್ನು ಕಾರ್ಪೊರೇಷನ್ ವಾಟರ್ ನಾವು ಏನು ಸಿಟಿಗಳಲ್ಲಿ ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಮಗೇನು ಸಿಗುತ್ತಲ್ಲ, ಅಥವಾ ಈಗೆಲ್ಲ ಹಳ್ಳಿ ಊರ ಕಡೆ ಸಹಿತ ಬಂದುಬಿಟ್ಟವೆ, ಹೈಲಿ ಫ್ಲೋರೈಡ್ ಇರುವಂಥದ್ದು, ಅದನ್ನು TDS ಚೆಕ್ ಮಾಡ್ತೀವಿ, ಟೋಟಲ್ ಡಿಸಾಲ್ವ್ಡ್ ಸಾಲ್ವೆಂಟ್ಸ್ ಅಂತ ನಾವು ಏನೋ ಸಾಲ್ಟ್ಸ್ ಅಂತ ನೋಡ್ಕೊಂಡ್ಬಿಟ್ಟು TDS ಮೀಟರ್ ಜಾಸ್ತಿ ಬಂತು ಅಂದರೆ ಒಳಗಡೆ ಕರಗಿರುವಂಥ ಲವಣಾಂಶಗಳ ಪ್ರಮಾಣ ಜಾಸ್ತಿ ಇದ್ದಾಗ ನಾವು ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀರನ್ನು ಶುದ್ಧೀಕರಣ ಮಾಡ್ತೀವಿ. ಆ ಟೆಕ್ನಾಲಜಿಯಲ್ಲಿ ಯಾವ ಬಟ್ಟೆ ಮುಖಾಂತರ ನೀರನ್ನು ಪ್ಯೂರಿಫಿಕೇಶನ್ ಮಾಡ್ತಾರೆ ಅನ್ನೋದೇ ಕ್ವಶನು. ಅದೇ ಸೆಲ್ಯುಲೋಸ್ ಅಸಿಟೇಟ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡಿ, ಇದು ರಿಪೀಟೆಡ್ ಕ್ವಶನ್. ಫಸ್ಟ್ ಕ್ವಶನ್ ಏನಿತ್ತಲ್ಲ, ಯಾವುದು ಒಂದು ಕ್ವಶನ್ ರಿಪೀಟ್ ಆಗಿತ್ತು, ಅದು ಮತ್ತು ಇದು ಇವೆರಡು ರಿಪೀಟ್ ಆಗಿರುವಂಥ ಕ್ವಶನ್. ಇನ್ನೂ ಒಂದು 2-3 ರಿಪೀಟ್ ಆಗಿದ್ದಾವೆ ನೋಡಿ. ರೀಸೆಂಟಾಗಿ 4 ಪೇಪರ್ ನಾನು ಸಾಲ್ವ್ ಮಾಡೀನಿ KE. ಈ 4 ಪೇಪರ್ಗಳಲ್ಲಿ ಬಂದಿಂದ ಮಿನಿಮಮ್ 4 ಕ್ವಶನ್ ಈ ಎಕ್ಸಾಮ್ದಲ್ಲಿ ರಿಪೀಟ್ ಆಗಿವೆ. ಆ್ಯಸ್ ಇಟ್ ಇಸ್, ಆಪ್ಷನ್ನು ಚೇಂಜ್ ಇಲ್ಲ, ಕ್ವಶನು ಚೇಂಜ್ ಇಲ್ಲ. ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟಾನ ಅಷ್ಟೇ. ಇದು ಅದೇ ರೀತಿಯಾಗಿರೋದು. ಅಲ್ಲಿ ನಮಗೆ ಕ್ವಶನ್ ಅಷ್ಟೇ ಚೇಂಜ್ ಆಗಿತ್ತು. ಆಳ ಸಮುದ್ರದ ಮುಳುಗುಗಾರರು ಬಳಸುವ ಟ್ಯಾಂಕರ್ಗಳಲ್ಲಿ ಗಾಳಿಯಲ್ಲಿ ಇವುಗಳನ್ನು ಸಾರರಿಕ್ತಗೊಳಿಸಲಾಗುತ್ತದೆ ಅಂತ ಕೊಡ್ತಾನೆ. ಇದರ ಅರ್ಥ ಬೇರೆ ಎಕ್ಸಾಮ್ದಲ್ಲಿ ಸ್ಕ್ಯೂಬಾ ಡ್ರೈವರ್ಗಳು ಅಂತ ಕೊಟ್ಟಿದ್ದ. ಸ್ಕ್ಯೂಬಾ ಡ್ರೈವರ್ ಅಂದರೆ ನೀರಲ್ಲಿ ಆಳಕ್ಕೆ ಮುಳುಗಿ ರಿಸರ್ಚ್ ಮಾಡುವಂಥ ವ್ಯಕ್ತಿಗಳು, ಆಳಕ್ಕೆ ಮುಳುಗುವಂಥ ವ್ಯಕ್ತಿಗಳನ್ನ ಸ್ಕ್ಯೂಬಾ ಡ್ರೈವರ್ಸ್ ಅಂತ ಕರಿತೀವಿ. ಅವರು ಹಿಂದೆ ಒಂದು ಬೆನ್ನಿಗೆ ಒಂದು ಟ್ಯಾಂಕನ್ನು ತೊಗೊಂಡೋಗಿರ್ತಾರೆ. ಆ ಟ್ಯಾಂಕಲ್ಲಿರುವಂಥ ಅನಿಲಗಳು ಯಾವುದು ಅಂತ ಕೇಳ್ತಾನೆ. ಅದೇ ಮೇಜರ್ ಆಗಿರೋದಲ್ಲಿ ಆಕ್ಸಿಜನ್, ಸೆಕೆಂಡ್ ಒನ್ ಯಾವ್ದು ನೋಡ್ತೀವಿ ನಾವು, ನೈಟ್ರೋಜನ್, ಥರ್ಡ್ ಒನ್ ಹೀಲಿಯಂ ಅಂತ ನೋಡ್ತೀವಿ. ಯಾವುದು? ಹೀಲಿಯಂ. ಆಕ್ಸಿಜನ್, ನೈಟ್ರೋಜನ್ ಮತ್ತು ಹೀಲಿಯಂ ಎಂಬ ಅನಿಲಗಳನ್ನು ನಾವಲ್ಲಿ ನೋಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹೈಡ್ರೋಜನನ್ನು ಏನು ಮಾಡಲ್ಲ, ಬಳಸಲ್ಲ. ಹೈಡ್ರೋಜನ್ ಬಳಸಲ್ಲ ಮತ್ತು ಆರ್ಗಾನ್ ಅನ್ನು ಸಹಿತ ನಾವು ಬಳಸಲ್ಲ. ಮಿಕ್ಕಿದ 3 ಅನಿಲಗಳನ್ನು ಯೂಸ್ ಮಾಡ್ತೀವಿ. ಸುಮಾರಲ್ಲಿ 56% ಆಕ್ಸಿಜನ್, ದಟ್ ಈಸ್ O2, ಇನ್ನು 32% ನೈಟ್ರೋಜನ್, ಇನ್ನೊಂದು 12% ನಾವೇನು ಮಾಡ್ತೀವಿ, ಹೀಲಿಯಂ ಎಂಬ ಅನಿಲಗಳನ್ನು 3 ವಿವಿಧ ರೇಷದಲ್ಲಿ ಮಿಕ್ಸ್ ಮಾಡಿ ಆ ಟ್ಯಾಂಕ್ಗಳಲ್ಲಿ ಸ್ಕ್ಯೂಬಾ ಡ್ರೈವರ್ಸ್ ಆಗಿರ್ಬೋದು, ಪರ್ವತಗಳನ್ನೇರುವಂಥ ವ್ಯಕ್ತಿಗಳಾಗಿರ್ಬೋದು, ಏನು ಆಕಾಶದಲ್ಲಿ ಏನು ಸಂಶೋಧನೆ ಮಾಡುವಂಥ ಗಗನಯಾತ್ರಿಗಳಾಗಿರ್ಬೋದು, ಒಟ್ಟು ಭೂಮಿಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋದ್ರೆ ಗಾಳಿ ಸಿಗಲ್ಲ, ಅದಕ್ಕೆ ಗಾಳಿ ಕೃತಕವಾಗಿ ತೊಗೊಂಡೋಗ್ತಾರೆ. ಆಕ್ಸಿಜನ್, ನೈಟ್ರೋಜನ್ ಮತ್ತು ಹೀಲಿಯಂ ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವುದು? ಆಕ್ಸಿಜನ್ 56% ಇರ್ತೈತಿ. ಇನ್ನು ಇದಕ್ಕೆ ಸೆಕೆಂಡ್ ನೈಟ್ರೋಜನ್ 32%, ಥರ್ಡ್ ಒನ್ ಹೀಲಿಯಂ. ಹಾಗಾಗಿ 3 ಇರೋದು ಯಾವುದೈತೆ ನೋಡ್ರಿ, ಹೀಲಿಯಂ, ನೈಟ್ರೋಜನ್, ಆಕ್ಸಿಜನ್ ಕರೆಕ್ಟ್ ಇದೆ. ಇಲ್ಲಿ ಆರ್ಗನ್ ಇದೆ ಅಲ್ಲ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಎರಡಿಲ್ಲ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಒಂದು ರಿಯಾಕ್ಟರ್ಗಳ ಮೇಲೆ ಕ್ವಶನ್ ರೈಸ್ ಆಗಿದೆ. ಇದು ಸ್ವಲ್ಪ ಟಿಪಿಕಲ್ ಆಗಿರುವಂಥ ಕಾನ್ಸೆಪ್ಟು, ಸ್ವಲ್ಪ ಅರ್ಥ ಆಗಲ್ಲ. ಯಾಕಂದರೆ ನಾವು ಇಷ್ಟೆಲ್ಲ ಡೆಪ್ತಾಗಿ ಓದಕ್ಕೆ ಹೋಗಲ್ಲ. ಕೇವಲ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಂದ ತಕ್ಷಣ ಏನು ಯೂಸ್ ಮಾಡ್ತೀವಿ, ಫ್ಯೂಯಲ್ ಯಾವುದು, ಕೂಲೆಂಟ್ ಯಾವುದು, ಮಾಡರೇಟರ್ ಯಾವುದು, ರೀಸೆಂಟಾಗಿ ಯಾವುದು ಉದ್ಘಾಟನೆ ಮಾಡ್ತೀವಿ, ಇಂಥವೆಲ್ಲ ಕೇಳ್ತೀವಿ. ಈ ಸ್ವಲ್ಪ ಒಳಗಡೆ ಹೋಗಿರುವಂಥ ಕ್ವಶನ್ಸು. ಅಲ್ಲೆಲ್ಲಿ ನಮಗೆ B ಗ್ರೂಪ್ ಎಕ್ಸಾಮ್ ಆಗಿರೋದ್ರಿಂದ ನಿಮ್ಮ ಮೈಂಡ್ ಸೆಟ್ಟನ್ನು ಏನು ಪ್ರೆಸೆನ್ಸ್ ಆಫ್ ಮೈಂಡನ್ನು ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಅಪ್ಸರ, ಸೀರಸ್, ಕಾಮಿಣಿ ಮತ್ತು ಕಲ್ಪಕಂ ಅನ್ನೋದು ಏನೇನಾಗಿದೆ ಅಂತ ಕೇಳ್ತಾನೆ. ಈ ಅಪ್ಸರ ಅನ್ನೋದು ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರಿತೀವಿ. ಅಂದ್ರೆ ಒಂದನೇದು ಏನಾಗಿರಬೇಕು, 3 ಆಗಿರಬೇಕು ನಮಗೆ. ಒಂದನೇದು 3 ಎಷ್ಟು ಆಪ್ಷನ್ಸ್ ಇದೆ ಅಂದರೆ ಒಂದೇ ಆಪ್ಷನ್ ಇದೆ ನಮಗೆ. ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಅಲ್ಲ, ಅಪ್ಸರ ಅನ್ನೋದು ಭಾರತ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ನೋಡ್ತೀವಿ, ಅದೇ 3 ಇದೆ, ಡೈರೆಕ್ಟಾಗಿ ಹೋಗ್ಬೋದು. ಇನ್ನು ಸೀರೀಸ್ ಅನ್ನೋದು ನೈಸರ್ಗಿಕ ಯುರೇನಿಯಮನ್ನು ಇಂಧನವಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಕಾಮಿಣಿ ಅನ್ನೋದು ಯುರೇನಿಯಂನ 233 ಅನ್ನೋ ಇಂಧನವಾಗಿ ಬಳಸ್ಕೊಳ್ಳುವಂಥದ್ದು. ಕಲ್ಪಕಂ ಅನ್ನೋದು ಭಾರತದ ಪ್ರಥಮ ವೇಗದ ಬ್ರೀಡರ್ ರಿಯಾಕ್ಟರ್ ಅಂತ ನೋಡ್ತೀವಿ. ಇದು ಸ್ವಲ್ಪ ಏನು ನೆನ್ಪಿಟ್ಕೊಳ್ಳೋದೇನಿಲ್ಲ, ಆ ರಿಯಾಕ್ಟರ್ಗಳ ಬಗ್ಗೆ ನೋಡಿಕೊಂಡಾಗ ಸ್ವಲ್ಪ ಅಲ್ಲಲ್ಲಿ ಯಾವುದ್ಯಾವ್ದು ಹೆಸರಿದೆ ಅಂತ ನೋಡ್ಕೊಂಡು ನಾವು ಆಪ್ಷನ್ ನೋಡ್ಕೋಬೇಕಾಗ್ತದೆ. ಸೊ ಡೈರೆಕ್ಟಾಗಿ ನಾವು ಇದನ್ನೇ ಕ್ಲಿಕ್ ಮಾಡ್ಕೊಂಡು ಹೋದ್ರೂ ಸಹಿತ ಹೋಗ್ತದೆ. ಬಟ್ ಇದು ಬಿಟ್ಟು B1 ಆಗಿರಬೇಕು, ದಟ್ ಈಸ್ ಸೀರೀಸ್ ಏನು ನೈಸರ್ಗಿಕ ಯುರೇನಿಯಂ ಇಂಧನವಾಗಿ ಬಳಸ್ಕೊಳ್ತೈತಿ. C4 ಇದೆ, ಕಾಮಿಣಿ ಅನ್ನೋದು ಯುರೇನಿಯಂ 233. ಸರ್, ಇಲ್ಲಿ ನೈಸರ್ಗಿಕ ಅಂತ ಒಂದಲ್ಲಿ ಯಾವುದಂದ್ರೆ 235, ಇದು ನೈಸರ್ಗಿಕ, ಇದು ರೇಡಿಯೋ ಆಕ್ಟಿವ್ ರೂಪದಲ್ಲಿರ್ತದೆ. ಇದನ್ನು ನಾವು ಏನು ಎನ್ರಿಚ್ಮೆಂಟ್ ಮಾಡಿ ಯೂಸ್ ಮಾಡ್ತೀವಿ. ಇನ್ನು ಕಲ್ಪಕಂ ಅನ್ನೋದು ಭಾರತ ಪ್ರಥಮ ವೇಗದ ಬ್ರೀಡರ್ ರಿಯಾಕ್ಟರ್ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಆಪ್ಷನ್ 1 ಸರಿಯಾಗಿರುವಂಥದ್ದು.
ಲಿಫ್ಟ್ನಲ್ಲಿರುವ ಒಬ್ಬ ವ್ಯಕ್ತಿಗೆ ತನ್ನ ತೂಕವು ಹೆಚ್ಚಾದಂತೆ ಯಾವಾಗ ಭಾಸವಾಗುತ್ತದೆ ಅಂತಿದೆ. ನೋಡಿ, ಗ್ರಾವಿಟೇಷನ್ ಅಂತ ಒಂದು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ಕು, ಸುಮಾರು ಎಕ್ಸಾಮ್ದಲ್ಲಿ ಕೇಳ್ತಾನೆ. ನನ್ನ SB ಸೈನ್ಸ್ ಅಡ್ಡ ಒಂದು ಆ್ಯಪಲ್ಲಿ ನಿಮಗೆ ಬರೋಬ್ಬರಿ 4 ಗಂಟೆಗಳ ಕಾಲ ನಿಮಗೆ ಗ್ರಾವಿಟಿ ಬಗ್ಗೆ ಪಾಠ ಮಾಡಿದ್ದೀನಿ. ಒಂದೊಂದು ಕ್ಲಾಸಸ್ ಮಿನಿಮಮ್ 1 hour 1.5 hour ಕ್ಲಾಸಸ್ ಅದಾವೆ. ಗ್ರಾವಿಟಿ ಅಂದರೇನು, ಸ್ಮಾಲ್ ಜಿಗೆ ಕ್ಯಾಪಿಟಲ್ ಜಿಗೆ ಏನು ಡಿಫ್ರೆನ್ಸ್ ಇದೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಇರ್ತೇನು, ಮೇಲಿಂದ ಕೆಳಗೆ ಬೀಳುವಾಗ ವಸ್ತುಗಳ ವೇಗವು ಎದ್ರ ಮೇಲೆ ಡಿಪೆಂಡ್ ಇದೆ, ಆ ಮಾಸ್ ಮೇಲೆ ಡಿಪೆಂಡ್ ಆಯ್ತಾ, ಶೇಪ್ ಮೇಲೆ ಡಿಪೆಂಡ್ ಆಯ್ತಾ, ವಾಲ್ಯೂಮ್ ಡೆನ್ಸಿಟಿ ಯಾವ ರೀತಿ ಡಿಪೆಂಡ್ ಆಗ್ತದೆ, ಮತ್ತು ತೂಕ ಮತ್ತು ರಾಶಿಗೆ ಯಾವ ರೀತಿ ಸಂಬಂಧ ಇದೆ, ಏನು ಎರಡಕ್ಕೆ ಮೀನಿಂಗ್ ಏನು, ಮತ್ತು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯಲ್ಲಿ ನಾವು ಈ ಭೂಮಿಯ ಒಂದು ಸಮಭಾಜಕೃತದಲ್ಲಿ ಗ್ರಾವಿಟಿ ಹೆಂಗಿದೆ, ಧ್ರುವಗಳಲ್ಲಿ ಹೆಂಗಿದೆ, ಕೇಂದ್ರದಲ್ಲಿ ಹೆಂಗಿದೆ, ಒಬ್ಬ ವ್ಯಕ್ತಿಯ ತೂಕ ಯಾವಾಗ 0 ಆಗ್ತದೆ, ಮತ್ತು ಕೆಪ್ಲರ್ನ ಗ್ರಹಗಳ ನಿಯಮಗಳೇನು, ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಅರ್ಥ ಏನು, ಗ್ರಾವಿಟೇಷನಲ್ ವೇವ್ಸ್ ಅಂದರೆ ಅರ್ಥ ಏನು, ಎಸ್ಕೇಪ್ ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿಗಳ ಪದಗಳ ಅರ್ಥ ಏನು, ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ. ಒಂದ್ಸಲ ನೀವು ಕಂಟೆಂಟು ಲೈಕ್ ಆದ್ರೆ ಒಂದ್ಸಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ. ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ನಿಮಗೆ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ವಶನ್ ಕೇಳ್ತಾನೆ, ಒಬ್ಬ ವ್ಯಕ್ತಿ ಲಿಫ್ಟಲ್ಲಿ ನಿಂತ್ಕೊಂಡ್ಬಿಟ್ಟು ಏಕಕಾಲದಲ್ಲಿ, ಲಿಫ್ಟಲ್ಲಿರುವ ವ್ಯಕ್ತಿ ವ್ಯಕ್ತಿಗೆ ತನ್ನ ತೂಕವು ಹೆಚ್ಚಾದಂತೆ ಯಾವಾಗ ಭಾಸ ಆಗ್ತತಿ. ಈ ಲಿಫ್ಟಲ್ಲಿ ನಿಂತ್ಕೊಂಡನಲ್ಲ, ಏನು ಮೇಲೆ ಹೋಗುವಾಗ ವೇಟ್ ಜಾಸ್ತಿ ಅನ್ನಿಸ್ತಾ, ಕೆಳಗೆ ಬರುವಾಗ ವೇಗ ಜಾಸ್ತಿ ಅನ್ನಿಸ್ತದ ಅಂತ ಕೇಳ್ತಾನೆ. ಸ್ಥಿರವಾಗಿದ್ದಾಗ ಸುಮ್ಮನೆ ನಿಂತುಕೊಂಡಾಗ ಜಾಸ್ತಿ ಅನ್ನಿಸ್ತಾ ಅಂತ ಕೇಳ್ತಾನೆ. ಹೆಂಗಿದಾರೆ, ಮೇಲಕ್ಕೆ ಚಲಿಸುವಾಗ ಕೆಳಕ್ಕೆ ಚಲಿಸುವಾಗ ಅಂತ ನಮಗೆ ಆಪ್ಷನ್ ಕೊಡ್ತಾನೆ. 1-2 ನಿಮಿಷ ಇದ್ರ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಸಾಮಾನ್ಯವಾಗಿ ಗ್ರಾವಿಟಿ ಅನ್ನೋದು ವಸ್ತುಗಳನ್ನು, ಯಾಕಂದ್ರೆ ಭೂಮಿ ದೊಡ್ಡದೈತಿ, ವಸ್ತು ಚಿಕ್ಕದೈತಿ, ಹಂಗಾಗಿ ದೊಡ್ಡದಾಗಿರುವಂಥ ಮಾಸು ಚಿಕ್ಕದಾಗಿರುವಂಥ ಮಾಸನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತತಿ. ಸೊ ಭೂಮಿ ದೊಡ್ಡದಾಗಿರುವಂಥ ಒಂದು ವಸ್ತು ಮೇಲಿರುವಂಥ ಯಾವುದೊಬ್ಬ ವ್ಯಕ್ತಿ, ಲಿಫ್ಟಲ್ಲಿರುವಂಥ ವ್ಯಕ್ತಿ ನಮಗೆ ಚಿಕ್ಕದಿದೆ, ಹಂಗಾಗಿ ದೊಡ್ಡದಾಗಿರುವಂಥ ವಸ್ತು ಚಿಕ್ಕದಾಗಿರುವಂಥ ವಸ್ತುವನ್ನು ತನ್ನ ಕಡೆ ಎಳ್ಕೊಂಡು ಬಿಡ್ತತಿ. ಬಟ್ ಆದರೆ ಅದೇ ಒಂದು ವಸ್ತು ಭೂಮಿಯನ್ನು ಬಿಟ್ಟು ಹಿಂಗೆ ಮೇಲೆ ಹೋಗ್ತಿರ್ಬೇಕಾದ್ರೆ ಭೂಮಿ ಏನು ಮಾಡ್ತದೆ, ಆ ವಸ್ತುವನ್ನು ತನ್ನ ಕಡೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತತಿ. ಹಂಗೆ ಎಳಿಲಿಲ್ಲ ಅಂತಂದರೆ ಮೇಲಕ್ಕೆ ಬಿಸಾಕಿರುವಂಥ ಬಾಲ್ ಮೇಲೆ ಹೋಗ್ತಿತ್ತು, ಆ ಬಾಲ್ ಮತ್ತೆ ತಿರುಗಿ ಯಾಕೆ ಬರ್ತದೆ ಅಂದರೆ ಭೂಮಿ ಆ ಬಾಲನ್ನು ಕೆಳಗೆ ಎಳಿತಾ ಇದೆ. ಹಿಂಗೆ ಒಂದು ವಸ್ತು ಮೇಲಕ್ಕೆ ಹೋಗ್ತಿರ್ಬೇಕಾದ್ರೆ ಭೂಮಿ ಅದರ ಮೇಲೆ ಹೆಚ್ಚು ಗುರುತ್ವ ಬಲ ಅಪ್ಲೈ ಮಾಡಿಕೊಂಡು ತನ್ನ ಕಡೆ ಎಳೆಯುವಂಥ ಪ್ರಯತ್ನ ಮಾಡ್ತತಿ. ಯಾವಾಗ ಒಂದು ವಸ್ತು ಮೇಲೆ ಹೋಗ್ತಿರ್ತದೋ ಅವಾಗ ಆ ವಸ್ತುವಿನ ಮೇಲೆ ಗ್ರಾವಿಟಿ ಜಾಸ್ತಿ ಅಪ್ಲೈ ಆಗಿ ಆವಾಗ ಆ ವಸ್ತುವಿನ ವೇಟಲ್ಲಿ ಏನಾಗ್ತದೆ, ಜಾಸ್ತಿ ಆಗ್ತದೆ. ನಮಗೆ ಗೊತ್ತಿರುವಂಥ ಅಂಶ ಗೊತ್ತಿರಬೇಕು, ನಿಮ್ಮ ಮೇಲೆ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಆದರೆ ನಿಮ್ಮ ತೂಕ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹಾಗಾಗಿ ವ್ಯಕ್ತಿ ಸಡನ್ನಾಗಿ ಒಂದು ವ್ಯಕ್ತಿ ಏಕಕಾಲದಲ್ಲಿ ಏಕ ವೇಗದೊಂದಿಗೆ ಮೇಲೆ ಹೋಗ್ತಾ ಇತ್ತು ಅಂತಂದರೆ ಭೂಮಿ ಅದನ್ನು ಕೆಳಗೆ ಎಳಿತಿರ್ತದೆ. ಆವಾಗ ನಿಮ್ಮ ಮೇಲೆ ಗ್ರಾವಿಟಿ ಜಾಸ್ತಿ ಅಪ್ಲೈ ಆಗಿ ನಿಮ್ಮ ವೇಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದೇ ನೀವು ತಿರ್ಗಾ ಮೇಲಿಂದ ಕೆಳಗೆ ಬರ್ತಾ ಇದ್ದೀರಿ ಅಂತಂದರೆ ನೀವು ಭೂಮಿಯ ಕಡೆಗೇ ಬರ್ತಾ ಇರೋದ್ರಿಂದ, ಟುವರ್ಡ್ಸ್ ಗ್ರಾವಿಟಿ ಕಡೆ ಬರ್ತಾ ಇರೋದ್ರಿಂದ ನಿಮ್ಮ ಮೇಲೆ ಅಷ್ಟೊಂದು ಗ್ರಾವಿಟಿ ಅಪ್ಲೈ ಆಗಲ್ಲ, ನಿಮ್ಮ ಮೇಲೆ ಗ್ರಾವಿಟಿ ಕಮ್ಮಿ ಅಪ್ಲೈ ಆಗಿ ನಿಮ್ಮ ವೇಟ್ ಏನು ಅನ್ನಿಸ್ತದೆ, ಕಮ್ಮಿ ಅನ್ನಿಸ್ತದೆ. ಹಿಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. 1-2 ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಯಾವಾಗ ಅಂತಂದರೆ, ನೀವೊಂದು ಜೋಕಾಲಿ ಆಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಒಂದು ಸ್ವಿಂಗ್ ಆಡ್ತಾ ಇದ್ದೀರಿ. ಈ ಜೋಕಾಲಿ ಮೇಲೆ ನಿಂತುಕೊಂಡು ನಿಮ್ಮ ಕೈಗಳನ್ನು ಈ ರೀತಿ ಜೋಕಾಲಿ ಆಡ್ತಾ ಇದ್ದೀರಿ. ಜೋಕಾಲಿ ಆಡಬೇಕಾದ್ರೆ ನೋಡ್ರಿ, ಹಿಂಗೆ ಮೇಲೆ ನೀವು ಜೋಕಾಲಿ ಆಡ್ತಾ ಇರಬೇಕಾದ್ರೆ ನಿಮಗೆ ಆರಾಮ ಅನಿಸುತ್ತೆ, ಏನು ತೊಂದರೆ ಆಗಲ್ಲ, ಆರಾಮಾಗಿ ಮೇಲೆ ಹೋಗ್ತೀರಿ. ಬಟ್ ಆದರೆ ನೋಡ್ರಿ, ಈ ಮೇಲಿಂದ ಒಂದೇ ವೇಗದಿಂದ ಕೆಳಗೆ ಬರಬೇಕಾದ್ರೆ ಒಂಥರ ಮೈ ಜಲ್ ಅಂತ ಸ್ವಲ್ಪ ನಮಗೆ ಒಂಥರ ಏನೋ ಬಾಡಿಲಿ ಹೆದರಿಕೆ ಅನಿಸ್ತತಿ, ಬಾಡಿ ಒಳಗೆ ಗಾಳಿ ಹೋದಂಗೆ ಅನಿಸ್ತತಿ, ನಮ್ಮ ವೇಟ್ ಹಗುರು ಅನ್ನಿಸ್ತತಿ, ನಮ್ಗೆ ಏನೋ ಜೋಕಾಲಿಂದ ಬಿದ್ದು ಕೆಳಗೆ ಬೀಳ್ತೀನೋ ಅನ್ನೋದೊಂದು ಭಯ ಉಂಟಾಗ್ತತಿ. ಮತ್ತು ಇಲ್ಲಿಂದ ಇಲ್ಲಿ ಮೇಲೆ ಹೋಗ್ಬೇಕು ಆರಾಮ ಅನಿಸ್ತತಿ, ಕೆಳಗೆ ಬರಬೇಕಾದ್ರೆ ನಮಗೆ ಹೆದರಿಕೆ ಆಗ್ತತಿ. ಮೇಲೆ ಅಂದರೆ ನಿಮ್ಮ ವೇಟ್ ಜಾಸ್ತಿಯಾಗಿ ನೀವು ಕಂಫರ್ಟ್ ಆಗಿರ್ತೀರಿ, ಕೆಳಗೆ ಬರಬೇಕಾದ್ರೆ ನಿಮ್ಮ ವೇಟ್ ಕಮ್ಮಿಯಾಗಿ ನೀವು ಸ್ವಲ್ಪ ಹೆದರಿಕೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇದೇ ಒಂದು ಎಕ್ಸಾಂಪಲ್ ನೀವು ಈ ರೀತಿ ಗೇಮ್ ಟಿವಿಯಲ್ಲಿ ಸಹಿತ ನೋಡ್ತೀರಿ. ಈ ರೀತಿ ಏನು ದೈತ್ಯಾಕಾರದ ಚಕ್ರ ಇರ್ತಲ್ಲ, ಹಿಂಗೆ ನಾವು ಎಕ್ಸಿಬಿಷನ್ಗಳಲ್ಲಿ ನೋಡ್ತೀವಿ, ಹಿಂಗೆ ಬುಟ್ಟೆಯಲ್ಲಿ ನಮ್ಮನ್ನು ಕೂಡಿಸ್ತಿರ್ತಾರೆ. ಈ ಬುಟ್ಟೆಯಲ್ಲಿ ಕುಂತು ನಾವು ಹಿಂಗೆ ಮೇಲೆ ಹೋಗ್ಬೇಕಾದ್ರೆ ಆರಾಮ ಅನಿಸ್ತತಿ. ಮೇಲಿಂದ ಸಡನ್ನಾಗಿ ಕೆಳಗೆ ಬರ್ತಿರ್ಬೇಕಾದ್ರೆ ನಮ್ಗೆ ಏನೋ ಒಂಥರ ಹೆದರಿಕೆ ಆಗ್ತತಿ, ಕಣ್ಣು ಮುಚ್ಚಿ ಬರ್ತೀವಿ, ಬುಟ್ಟಿ ಗಟ್ಟಿಯಾಗಿ ಹಿಡಿತೀವಿ, ಹೌದಲ್ಲ. ಹೋಗ್ಬೇಕಾದ್ರೆ ಹಾಯ್ ಅಂತೀವಿ, ಕೆಳಗೆ ಬರಬೇಕಾದ್ರೆ ನಿದ್ದೆ ಮಾಡಿ ಬರ್ತೀವಿ ನಾವು. ಸೊ ಒಂಥರ ಇದು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಲ್ಲ ನೋಡ್ತೀವಿ, ಫ್ರೀ ಫಾಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೋಗ್ತೀವಿ. ಸೇಮ್ ವೇ ಲಿಫ್ಟಲ್ಲಿ ಮೇಲೆ ಹೋಗ್ಬೇಕಾದ್ರೆ ವೇಟ್ ಜಾಸ್ತಿ, ಕೆಳಗೆ ಬರಬೇಕಾದ್ರೆ ವೇಟ್ ಕಮ್ಮಿ. ಜೋಕಾಲಿ ಮೇಲೆ ಹೋಗ್ಬೇಕಾದ್ರೆ ವೇಟ್ ಜಾಸ್ತಿ, ಕೆಳಗೆ ಬರಬೇಕಾದ್ರೆ ವೇಟ್ ಕಮ್ಮಿ. ಗೇಮ್ ಟಿವಿಲಲ್ಲಿ ಮೇಲೆ ಹೋಗ್ಬೇಕಾದ್ರೆ ವೇಟ್ ಜಾಸ್ತಿ, ಕೆಳಗೆ ಬರಬೇಕಾದ್ರೆ ವೇಟ್ ಕಮ್ಮಿ. ಸಖತ್ತಾಗಿರುವಂಥ ಕಾನ್ಸೆಪ್ಟ್ ಅದಾವೆ. ಇವೆಲ್ಲ ನನಗೆ ರೆಗ್ಯುಲರ್ ಕ್ಲಾಸಲ್ಲಿ ವಿತ್ ಇಮೇಜ್ಗಳ ಮುಖಾಂತರ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೀನಿ, ಒಂದ್ಸಲ ನೀವು ಯೂಸ್ ಮಾಡ್ಕೊಳ್ಳಿ. ಹಂಗಾಗಿ ನಮಗೆ ಸರಿಯಾಗಿರುವಂಥ ಉತ್ತರ, ಯಾವಾಗ ತೂಕ ಹೆಚ್ಚಾದಂತೆ ಭಾಸವಾಗುತ್ತದೆ ಅಂತಂದರೆ ಏಕರೂಪ ಜವದೊಂದಿಗೆ ಮೇಲಕ್ಕೆ ಚಲಿಸುತ್ತಿರುವಾಗ.
ಯಾವಾಗ ಮೇಲಕ್ಕೆ ಚಲಿಸುತ್ತಿರುವಾಗ. ಅರ್ಥ ಆಗುತ್ತಲ್ಲ? ಹೆಚ್ಚುತ್ತಿರುವ ಜವದೊಂದಿಗೆ ಅಲ್ಲ, ಏಕರೂಪದ ಜವದೊಂದಿಗೆ. ನಾವು ಒಂದೇ ವೇಗದಲ್ಲಿ ಏನು ಮಾಡ್ತೀವಿ, ನಾವು ಮೇಲೆ ಹೋಗ್ತಿರ್ತೀವಿ. ಹೋಗ್ತಾ ಹೋಗ್ತಾ ನಮ್ಮ ಸ್ಪೀಡ್ ಏನಾಗಲ್ಲ, ಜಾಸ್ತಿ ಆಗಲ್ಲ. ಏಕರೂಪದೊಂದಿಗೆ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ನಾವು ಕರಿತೀವಿ. ಎಸ್, ನೋಡ್ರಿ, ಇದು ರಿಪೀಟೆಡ್ ಕ್ವಶನ್. ನೋಡ್ರಿ, ಈಗ ಹೇಳಿನಲ್ಲ, ಇದನ್ನು ಸಹಿತ ರಿಪೀಟೆಡ್ ಕ್ವಶನ್. ಇದು ರಿಪೀಟೆಡ್ ಕ್ವಶನ್. ಮೊನ್ನೆ ಸ್ಕ್ಯೂಬಾ ಡ್ರೈವರ್ಗಳ ಬಗ್ಗೆ ಹೇಳಿನಲ್ಲ, ಅದು KE ರಿಪೀಟೆಡ್ ಕ್ವಶನ್. ಇದನ್ನು ರಿಪೀಟೆಡ್ ಕ್ವಶನ್ನೇ, ಬಟ್ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಅಷ್ಟೇ. ಒಟ್ಟು ಭೂಸ್ಥಿರ ಉಪಗ್ರಹಗಳ ಬಗ್ಗೆನೇ ಕೇಳಿದಾನೆ. ಸೊ ಇದಕ್ಕೆ ನಾವು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಅಂತ ಕರಿತೀವಿ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. GSLV PSLV ಕೇಳಿರ, GSLV ಮತ್ತು PSLV ಅಂತ ಕರಿತೀವಿ. ಸೊ ಇದರರ್ಥ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಇದೊಂದು ರಾಕೆಟ್ಗಳ ಹೆಸರು. ಇವು ಭೂಮಿಯ, ಈ ರೀತಿ ನಮಗೆ ಭೂಮಿ ಇತ್ತು ಅಂದರೆ ಇದಕ್ಕೆ ನಾವು ಸಮಭಾಜಕ ವೃತ್ತದ ಮೊತ್ತ ಹಿಂಗೆ ಸುತ್ತುವಂಥ ರಾಕೆಟ್ಗಳನ್ನು ಅಥವಾ ಸ್ಯಾಟಲೈಟ್ಗಳನ್ನು ನಾವು GSLV ಸ್ಯಾಟಲೈಟ್ಗಳು ಅಂತ ಕರಿತೀವಿ. ಹಿಂಗೆ ಧ್ರುವದಿಂದ ಧ್ರುವಕ್ಕೆ ಹಿಂಗೆ ಸುತ್ತಾಕುವಂಥದ್ದನ್ನು ನಾವು PSLV ಅಂತ ಕರಿತೀವಿ. ರಾಕೆಟ್ಗಳನ್ನು ಅಲ್ಲಿ ಬಿಟ್ಟು ಬರುವಂಥ ರಾಕೆಟ್ಗಳನ್ನು PSLV ರಾಕೆಟ್ಗಳು ಅಂತ ಕರಿತೀವಿ. ನಮಗಿಲ್ಲಿ ಭೂಸ್ಥಿರ ಬಗ್ಗೆ ಕೇಳೋಣ. ಏನು ಸರ್ ಭೂಸ್ಥಿರ ಅಂತಂದರೆ, ಭೂಮಿ ಇರುತ್ತಲ್ಲ, ಭೂಮಿಯಿಂದ ಸರಿಸುಮಾರು 36,000 ಕಿಲೋಮೀಟರ್ ಅಂತರದಲ್ಲಿ ಭೂಮಿಯ ವೇಗದಷ್ಟೇ. ಇಲ್ಲೊಂದು ಸೆಟಲೈಟ್ ಇತ್ತಂದ್ರೆ ಭೂಮಿ ತನ್ನ ಸುತ್ತ ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆಯಲ್ಲ, ಈ ಒಂದು ಉಪಗ್ರಹ ಸಹಿತ ಭೂಮಿಯ ಸುತ್ತ ಅಷ್ಟೇ ವೇಗದಲ್ಲಿ ತಿರುಗುತ್ತಿರುವಂಥ ಸೆಟಲೈಟ್ಗಳನ್ನು ನಾವು ಭೂಸ್ಥಿರ ಉಪಗ್ರಹಗಳು ಅಂತ ಕರಿತೀವಿ. ಸರ್, ಇಲ್ಲಿ ಭೂಸ್ಥಿರ ಅಂತ ಯಾಕೆ ವರ್ಡ್ ಬಂದಿದೆ ಅಂದ್ರೆ, ಭೂಮಿಯಿಂದ ನೋಡಿದಾಗ ಆ ಸೆಟಲೈಟ್ ತಿರುಗದಂಗೆ ಕಾಣಲ್ಲ. ಯಾಕಂದ್ರೆ ನಮ್ಮ ವೇಗ ಅದರ ವೇಗ ಸೇಮೇ ಇದೆ. ಈಗ ನಾನಿದ್ದೀನಿ, ನನ್ನ ಮುಂದೊಂದು ವಸ್ತು ಇದೆ, ನಾನು ತಿರುಗ್ತಾ ಇದ್ದೀನಿ, ವಸ್ತು ತಿರುಗುತ್ತಿದ್ರೆ ನನಗೆ ಇದು ವಸ್ತು ಮೂಮೆಂಟ್ ಆದಂಗೆ ಕಾಣಲ್ಲ. ನಾನು ಮಾತ್ರ ತಿರುಗ್ತಾ ಇದ್ದೀನಿ, ಇದು ತಿರುಗಿಲ್ಲ ಅಂತಂದ್ರೆ ನನಗೆ ಅವಾಗ ರೆಸ್ಟಲ್ಲಿದೆ ಅಂತ ಅನಿಸ್ತತಿ. ಬಟ್ ಇಬ್ಬರು ಒಂದೇ ಸ್ಪೀಡಲ್ಲಿ ತಿರುಗೋದ್ರಿಂದ ನಮಗೆ ಅವುಗಳ ಸ್ಪೀಡೇ ಗೊತ್ತಾಗಲ್ಲ. ಹಂಗಾಗಿ ಭೂಸ್ಥಿರ ಅಂತ ಕರಿತೀವಿ. ಫಸ್ಟ್ ಅದೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಗಮನಿಸಿದಾಗ ಸ್ಥಿರವಾಗಿರುವಂತೆ ಭಾಸವಾಗುತ್ತದೆ. ಹೌದು, ಹಾಗಾಗಿನೇ ಅವುಗಳು ಭೂಸ್ಥಿರ ಅಂತ ಕರಿತೀವಿ. ಎರಡು ವಸ್ತುಗಳ ವೇಗ ಸೇಮ್ ಇದ್ದಾಗ ಮೂಮೆಂಟ್ ನಮಗೆ ಗೊತ್ತಾಗಲ್ಲ. ಇಮ್ಯಾಜಿನ್, ನೀವು ಒಂದು ಟ್ರೈನಲ್ಲಿದ್ದಿರಿ, ನಿಮ್ಮ ಪಕ್ಕದಿನ ಟ್ರೈನ್ ಇದೆ, ಎರಡೂ ಟ್ರೈನಲ್ಲಿ ಒಂದೇ ಸ್ಪೀಡಲ್ಲಿದ್ದರೆ ಟ್ರೈನ್ ರೆಸ್ಟಲ್ಲದವ ಮೂವದಲ್ಲದ ಗೊತ್ತೇ ಆಗಲ್ಲ ನಮಗೆ. ಹಂಗೆ ಆ ಸೆಟಲೈಟ್ಗಳು ನಾವು ಒಂದೇ ಸ್ಪೀಡಲ್ಲಿ ತಿರುಗುತ್ತಾ ಇರೋದರಿಂದ ನಮಗೆ ಯಾವುದೇ ರೀತಿ ಫೀಲಿಂಗಲ್ಲೇ ಉಂಟಾಗಲ್ಲ, ತಿರುಗದಂಗೆ ನಮ್ಗೆ ಅನಿಸಲ್ಲ. ಕರೆಕ್ಟ್ ಇದೆ. ಭೂಮಿಯ ಸುತ್ತಲೂ 12 ಗಂಟೆಗಳಷ್ಟು ಆವರ್ತ ಕಾಲವನ್ನು ಹೊಂದಿರುತ್ತದೆ. ಆವರ್ತಕ ಅಂದರೆ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಅಂದ್ರೆ ಪ್ರತಿ 12 ಗಂಟೆಗೆ ಒಂದ್ಸಲ ಹಿಂಗೆ ರೌಂಡ್ ಹಾಕೊಂಡು ಬರ್ತತಿ ಅಂತಲೇ ಇಲ್ಲ. ಭೂಮಿ 24 ಗಂಟೆಗಳ ಒಳಗೆ ಒಂದ್ಸಲ ರೌಂಡ್ ಆಗುತ್ತಲ್ಲ, ಇವು ಸಹಿತ 24 ಗಂಟೆಗಳಿಗೆ ಒಂದ್ಸಲನೇ ರೌಂಡ್ ಆಗ್ತವೆ. ಇದು ತಪ್ಪಾಗಿರುವಂಥ ಹೇಳಿಕೆಯಾಗಿದೆ. ಇದು ಭೂಮಿಯ ಮೇಲ್ಮೈಯ ಸುಮಾರು 35,800 ಕಿಲೋಮೀಟರ್. ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಎಕ್ಸಾಕ್ಟ್ಲಿ ಅಂದ್ರೆ 35,786 ಕಿಲೋಮೀಟರ್ ಇದೆ. ಇದನ್ನು ನಾವು 3 ವರ್ಡಲ್ಲಿ ಕೊಡ್ತೀವಿ ನೋಡ್ರಿ. ಅಂದ್ರೆ 35,786 ಅಂದ್ರೆ ಒಂದೇ, 35,800 ಒಂದೇ, 36,000 ಅಂದ್ರೆ ಸಹಿತ ಒಂದೇ. ಬುಕ್ಸ್ಗಳಲ್ಲಿ ಏನು ಲೆಂತ್ ಡಿಸ್ಟೆನ್ಸ್ ಭಾಳ ಇರೋದ್ರಿಂದ ಒಂದು ಸರಾಸರಿ ಹೈಯರ್ ನಂಬರ್ಗೆ ನಾವು ರೌಂಡ್ ಫಿಗರ್ ಮಾಡ್ತೀವಿ. ಇದು ಸರಿಯಾಗಿರುವಂಥ ಸ್ಟೇಟ್ಮೆಂಟೇ. ಎಕ್ಸಾಕ್ಟ್ ಏನಿಲ್ಲ, 35,000 ಏನು, ಯಾಕಂದರೆ ಅದೇ ಇದರಲ್ಲೇ 1-2 ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ತಾ ಇರ್ತದೆ. ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಇದೆ. ಅಂದ್ರೆ ಇದು ಭೂಮಿಯಿಂದ 35,800 ಕಿಲೋಮೀಟರ್ ಹೈಟಲ್ಲಿ ಭೂಮಿ ಸುತ್ತ ಏನಾಗ್ತದೆ, ರೊಟೇಟ್ ಆಗ್ತದೆ. ಕರೆಕ್ಟ್ ಇದೆ. ಇದನ್ನು ದೂರಗ್ರಾಹಿಗಳಲ್ಲಿ ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಬಳಸಲಾಗುತ್ತದೆ. ನೋಡಿ, ಇಲ್ಲಿ ಏನು ಸರ್ ದೂರಗ್ರಾಹಿ ಅಂದರೆ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಗೊತ್ತಾ ನಿಮಗೆ? IRS ಅಂತಿದೆ ನಮ್ಮ ಕಡೆ, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತದವೆ. ರಿಮೋಟ್ ಸೆನ್ಸಿಂಗ್ ಅಂತಂದರೆ ಏನು, ನಮಗೆ ಈ ದೂರ ಸಂಪರ್ಕಗಳಲ್ಲಿ ಬಳಸ್ತೀವಲ್ಲ, ಆ ರಿಮೋಟ್ ಸೆನ್ಸಿಂಗ್ ಇರೋದನ್ನು ನಾವು GSLVಯಿಂದ ಯೂಸ್ ಮಾಡಲ್ರಿ. ಅಂದರೆ ಭೂಸ್ಥಿರ ಉಪಗ್ರಹಗಳ ಯೂಸ್ ಮಾಡಲ್ಲ. ಅವು ಈ ಧ್ರುವ ಪೋಲಾರ್ಲಿಂದ ಪೋಲಾರ್ಗೆ ತಿರುಗುವಂಥ ಏನು ಉಪಗ್ರಹಗಳವಲ್ಲ, ಅವು ಈ ರಿಮೋಟ್ ಸೆನ್ಸಿಂಗ್ ಆಗಿ ಯೂಸ್ ಮಾಡ್ತವೆ. ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಮೆಟೀರಿಯಲಾಜಿಕಲಲ್ಲಿ ಸಹಿತ ಈ ಪೋಲಾರ್ ಇದು ಭೂಮಿ ಅಂತ ಬಂದಾಗ ಭೂಮಿಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ತಿರುಗುವಂಥ ಏನು ಸ್ಯಾಟಲೈಟ್ಗಳವಲ್ಲ, ಅವು ಮಾತ್ರ ನಮ್ಗೆ ಏನು ಮಾಡ್ತವೆ, ಈ ಹವಾಮಾನ ಇಲಾಖೆ ಬಗ್ಗೆ ಮತ್ತು ರಿಮೋಟ್ ಸೆನ್ಸಿಂಗ್ ಬಗ್ಗೆ ನಮ್ಗೆ ಇನ್ಫಾರ್ಮೇಷನು ಕೊಡ್ತವೆ. ಬಟ್ ಇವು ಆ ರೀತಿ ಇನ್ಫಾರ್ಮೇಷನ್ ಕೊಡಲ್ಲ. ಹಾಗಾಗಿ ಇದು ಏನಾಗಿದೆ, ತಪ್ಪಾಗಿದೆ. ಎಷ್ಟು ಹೇಳಿಕೆಗಳು ತಪ್ಪಾಗಿವ್ರಿ? 2 ಹೇಳಿಕೆ ತಪ್ಪು. ಒಂದು ಭೂಮಿಯ ಸುತ್ತಲೂ 12 ಗಂಟೆ ಅಂತಲೇ ಇಲ್ಲ, 24 ಗಂಟೆ, ಇದು ತಪ್ಪಾಗಿದೆ. ಮತ್ತು ಇದು ಸಹಿತ ತಪ್ಪಾಗಿದೆ. ಇವೆರಡು ಸರಿಯಾಗಿರುವಂಥ ಉತ್ತರಗಳು ಯಾವುವು? A ಮತ್ತು C. ಆಯಿತಾ? A ಮತ್ತು C, B ಮತ್ತು D, A ಮತ್ತು B, A ಮತ್ತು C ಇಲ್ಲಿದೆ ನೋಡಿರಿ. ಆಪ್ಷನ್ 2 ಅನ್ನೋದು ನಮ್ಗೆ ಏನಾಗಿದೆ, ಸರಿಯಾಗಿರುವಂಥ ಉತ್ತರ. ಇದೇ ನಮಗೆ ರೀಸೆಂಟಾಗಿ KE ಇಲಾಖೆಯಲ್ಲಿ ನಾನು SDA, FDA, HK, ನಾನ್ HK 4 ಪೇಪರ್ ಸಾಲ್ವ್ ಮಾಡೀನಿ.
ದಯವಿಟ್ಟು ಎಲ್ಲರೂ ಒಂದ್ಸಲ ನೋಡಿ. ಮುಂಬರುವಂಥ ಇಲಾಖೆ ಎಕ್ಸಾಮ್ಗಳೆಲ್ಲ ಆಲ್ಮೋಸ್ಟ್ KE ಬರ್ತಾ ಇದ್ದಾವೆ. KPSC ಸ್ವಲ್ಪ ಸೈಲೆಂಟ್ ಆಗಿದೆ. ರೀಸೆಂಟಾಗಿ ನೋಡಿದ್ರೆ ಏನೋ ಅಧ್ಯಕ್ಷನೇ ಏನೋ ಹಗರಣಕ್ಕೆ ಸಿಕ್ಬಿದ್ದಾನೆ, ಅವೆಲ್ಲ ಬೇಡ ಈಗ. ಹಂಗಾಗಿ KPSC ಬರುವಂಥ ಚಾನ್ಸಸ್ ಭಾಳ ಕಮ್ಮಿ ಇದ್ದಾವೆ. KE ಒಳ್ಳೊಳ್ಳೆ ಕ್ವಶನ್ಸ್ ಬರ್ತಾ ಇದ್ದಾವೆ, ಮುತ್ತಿನಂಥ ಕ್ವಶನ್ಸ್ ಅದಾವೆ ನೋಡಿ. ಇವೆಲ್ಲ ಪ್ಯೂರ್ ಆಗಿ ಏನು ಜನರಲ್ ಸೈನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಇವೆಲ್ಲ ನಾವು. ಸೊ ಒಳ್ಳೇದಾಗಿರುವಂಥ ಕ್ವಶನ್ ಬರ್ತಾ ಇದ್ದಾವೆ, ಫಾಲೋಅಪ್ ಮಾಡಿ ಎಲ್ಲರೂ. ಆಧುನಿಕ ದಿನಗಳಲ್ಲಿ ವಾಹನಗಳ ಮುಂಭಾಗವನ್ನು ಗಾಳಿ ಕಸುವರಿಮೆ ಏರೋಡೈನಮಿಕ್ಸ್ ರೀತಿ ಮಾಡುವುದು ಈ ಕೆಳಗಿನ ಯಾವುದನ್ನು ಕಡಿಮೆ ಮಾಡಲು ಅಂತ ಕೊಡ್ತಾನೆ. ಏನು ಸರ್ ಏರೋಡೈನಮಿಕ್ಸ್ ಅಂತಂದರೆ, ನೋಡಿ ಒಂದು ವೆಹಿಕಲ್ ಇತ್ತು ಅಂತ ಹೇಳಿರಿ. ಈ ವೆಹಿಕಲು ಹಿಂಗೆ ಮಾಡೋ ಬದಲಾಗಿ, ಈ ರೀತಿ ಫ್ಲ್ಯಾಟ್ ಮಾಡೋ ಬದಲಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಟ್ರಕ್ಗಳು, ಕಾರ್ಗಳು, ಟ್ರೈನ್ಗಳು, ಬುಲೆಟ್ ಟ್ರೈನ್ಗಳು ಇವೆಲ್ಲ ನೋಡಿ ಹಿಂಗೆ ವೆಹಿಕಲ್ ಇತ್ತು ಅಂತಂದರೆ ಈ ಮುಂಭಾಗವನ್ನು ಸ್ವಲ್ಪ ಈ ರೀತಿ ನಾವು ಸ್ಲೋಪ್ ಮಾಡ್ತಾಯಿದ್ದೀವಿ. ಹಿಂಗಿರ್ತದೆ ಹಂಗಲ್ಲ. ಈ ರೀತಿ ಸ್ಲೋಪ್ ಮಾಡುವಂಥ ಉದ್ದೇಶ ಏನು? ಇದಕ್ಕೆ ಏರೋಡೈನಮಿಕ್ಸ್ ಅಂತ ಕರಿತೀವಿ. ಯಾಕಂದರೆ ಎದರಿಂದ ಗಾಳಿ ಬಂದಾಗ, ಈ ಕಡೆಯಿಂದ ಗಾಳಿ ಬಂದಾಗ ಗಾಳಿ ಬಡ್ದು ಹಿಂಗೆ ಮೇಲಕ್ಕೆ ಹಿಂಗೆ ಎದ್ದೋಗ್ಬೇಕು. ಇಲ್ಲಿ ಎದ್ದೋಗೋಕ್ಕೆ ಚಾನ್ಸ್ ಇಲ್ಲ. ಗಾಳಿ ಬಡಿತಂದ್ರೆ ಇಲ್ಲಿ ನಮಗೆ ಆ ಗಾಳಿ ಮತ್ತು ವೆಹಿಕಲ್ ನಡುವೆ ಫ್ರಿಕ್ಷನ್ ಉಂಟಾಗ್ತದೆ, ಘರ್ಷಣೆ ಉಂಟಾಗ್ತದೆ ನಮಗೆ. ಬಟ್ ಇಲ್ಲಿ ಈ ಏರೋಡೈನಮಿಕ್ಸ್ ಪ್ರಕಾರ ವೆಹಿಕಲ್ ಹಿಂಗೆ ಮೇಲಕ್ಕೆ ಗಾಳಿ ಹಾದುಕೊಂಡು ಹೋಗ್ತಾ ಇರೋದರಿಂದ ನಮಗೆ ಮೇಲ್ಭಾಗದಲ್ಲಿ ಗಾಳಿಯ ವೇಗ ಕಮ್ಮಿ ಆಗ್ತದೆ, ಹೌದಲ್ಲ, ಫ್ರಿಕ್ಷನ್ ಕಮ್ಮಿ ಆಗ್ತದೆ ಅಂತ ನಾವು ನೋಡ್ತೀವಿ. ಸೊ ಅಲ್ಲಿ ಉತ್ಪಾದನಾ ವೆಚ್ಚ ಹಿಂಗೆ ಮಾಡೋದರಿಂದ ಏನೋ ದುಡ್ಡು ಕಮ್ಮಿ ಕಾಸಲ್ಲಿ ಕಾರ್ ರೆಡಿ ಮಾಡ್ಬೋದಂತಾನೆ ಅಲ್ಲ. ಇಲ್ಲಿ ಏನು ಕಡಿಮೆ ಮಾಡೋದು ಅಂತ ಕೊಡ್ತಾನೆ, ಜವ ಕಡಿಮೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಸ್ಪೀಡ್ ಕಮ್ಮಿ ಆಗ್ತಂತಾನೆಲ್ಲ, ಸ್ಪೀಡ್ ಜಾಸ್ತಿ ಆಗ್ತೈತಿ. ಮತ್ತು ಅಪಘಾತಕ್ಕೂ ಏರೋಡೈನಮಿಕ್ಸ್ ಯಾವುದೇ ಸಂಬಂಧ ಇಲ್ಲ. ಇಲ್ಲಿ ರೈಟ್ ಆನ್ಸರ್ ಘರ್ಷಣೆ ಅಂತ ನೋಡ್ತೀವಿ. ಯಾವುದ್ಯಾವುದ್ರ ನಡುವೆ ಘರ್ಷಣೆ? ಗಾಳಿ ಮತ್ತು ಆ ವಸ್ತುವಿನ ಒಂದು ನಡುವೆ ತಿಕ್ಕಾಟ ಕಮ್ಮಿ ಆಗೋದರಿಂದ ನಮಗೆ ವೆಹಿಕಲ್ಗಳು ಆರಾಮಾಗಿ ಕಡಿಮೆ ಒಂದು ಪ್ರೆಷರಿಂದ ಮುಂದಕ್ಕೆ ಹೋಗ್ತವೆ, ಸ್ಪೀಡ್ ಇನ್ಕ್ರೀಸ್ ಆಗ್ತದೆ ಮತ್ತು ಫ್ಯೂಯಲ್ ಸೇವ್ ಆಗ್ತದೆ, ಹೌದಲ್ಲ. ಗಾಡಿ ಡಿಕ್ಕಿ ಹೊಡೆಯುವಂಥ ಪ್ರಮಾಣನೇ ಕಮ್ಮಿ ಆಗಿದೆ. ಜಾಸ್ತಿ ಗಾಳಿ ಡಿಕ್ಕಿ ಹೊಡಿತಾ ಇಲ್ಲ, ಕಡಿಮೆ ಗಾಳಿ ಡಿಕ್ಕಿ ಹೊಡೆಯೋದ್ರಿಂದ ಬಂದಿರುವಂಥ ಗಾಳಿ ಹಿಂಗೆ ತಟ್ಟಿಬಿಟ್ಟು ಹಿಂಗೆ ಮೇಲಕ್ಕೆ ಹಾರ್ತಾ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗ್ತದೆ. ರೀಸೆಂಟಾಗಿ ನಾವು ಈ ಟಾಟಾ ಕಾರ್ಗಳಲ್ಲಿ, ಬೇರೆ ಬೇರೆ ಕಾರ್ಗಳಲ್ಲಿ ಹಿಂಗೇನು ಮುಂಭಾಗದ ಫ್ರಂಟ್ ಇರುತ್ತಲ್ಲ, ಹಿಂಗೆ ಬಾಡಿ ಇರುತ್ತಲ್ಲ, ಇಲ್ಲಿ ಹೋಲ್ಸ್ ಮಾಡ್ಯಾರ. ಹಿಂಗೆ ಹೋಲ್ಸ್ ಅಂದ್ರೆ ಅರ್ಥ ಹಿಂಗೆ ಗಾಳಿ ಬಡ್ದು ಬಿಟ್ಟು ಹಿಂಗೆ ಪಕ್ಕದಿಂದ ಹಿಂಗೆ ಹೋಲ್ಸಿಂದನೇ ಗಾಳಿ ಏನಾಗಬೇಕು, ಹಿಂಗೆ ಹಿಂದಕ್ಕೆ ಹೋಗ್ಬೇಕು. ಅದರಿಂದ ಅರ್ಥ ಆ ಫ್ರಿಕ್ಷನ್ ಕಮ್ಮಿಯಾಗಿ ವಾಹನಗಳು ಹಿಂಗೆ ಹಿಂದಕ್ಕೆ ತಳ್ಳುವಂಥ ಫೋರ್ಸ್ ಕಮ್ಮಿಯಾಗಿ ಆರಾಮಾಗಿ ಮುಂದೆ ಹೋಗ್ತವೆ. ಆಲ್ಮೋಸ್ಟ್ ಹಿಂಗೆ ಸ್ಲೋಪ್ ಆಗಿರುವಂಥ ವಾಹನಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಅದು ಏರೋಡೈನಮಿಕ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ನೋಡ್ತೀವಿ. ಸರ್ ಬಸ್ಗಳಲ್ಲಿ ಮಾಡೋಕ್ಕಾಗಲ್ಲಲ್ರಿ ಅಂದ್ರೆ ಗೊತ್ತಲ್ಲ, ಬಸ್ ಅಂತ ಬಂದಾಗ ನೀವು ಹೇಗೆ ಮಾಡೋಕ್ಕೆ ಹೋಗ್ಬಿಟ್ಟಂದ್ರೆ ಈ ಮೊದಲೇ ಒಂದು 50 ಜನ ಹತ್ತೀವಿ, ಆದ್ರೆ ಒಂದು 30 ಜನ ಹತ್ಸ್ಕೊಂಡು ಹೋಗ್ಬೇಕಾಗ್ತೈತಿ. ಬಟ್ ನೀವು ಬುಲೆಟ್ ಟ್ರೈನು, ವಂದೇ ಭಾರತ್ ಅಂತ ಟ್ರೈನ್ಗಳು, ಕಾರ್ಗಳು, ಟ್ರಕ್ಗಳು ನೋಡಿ ಆಲ್ಮೋಸ್ಟ್ ಹಿಂಗೆ ನಮಗೆ ಏರೋಡೈನಮಿಕ್ಸ್ ಒಟ್ಟು ಏರ್ ಪಾಸ್ ಆಗ್ತಿರ್ಬೇಕು ಹಿಂದುಗಡೆಗೆ. ಗಾಳಿ ಮತ್ತು ಆ ಒಂದು ವಾಹನದ ನಡುವೆ ತಿಕ್ಕಾಟ ಕಮ್ಮಿ ಆಗಬೇಕು, ಘರ್ಷಣೆ ಕಮ್ಮಿ ಆಗದೆ ಅದರ ಪ್ರಮುಖ ಉದ್ದೇಶ ಆಗಿರ್ತದೆ. ಇದು ಸಿ ಅನ್ನೋದು ಸರಿಯಾಗಿದೆ. ವೇಗವಾಗಿ ಓಡುತ್ತಿದ್ದ ರೈಲಿನ ಕಿಟಕಿಯಿಂದ ಹತ್ತಿರದ ಮರಗಳು, ಮನೆಗಳು ಮುಂತಾದವು ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಚಲಿಸಿದಂತೆ ಗೋಚರಿಸಿದರೆ ದೂರದ ಬೆಟ್ಟದ ತುದಿ, ನಕ್ಷತ್ರಗಳು, ಚಂದ್ರ ಮುಂತಾದವು ಹೇಗೆ ಗೋಚರಿಸುತ್ತವೆ ಅಂತ ಕೊಡ್ತಾನೆ. ಅಂದರೆ ಏನಪ್ಪ ಇವನ್ ಕ್ವಶನ್ ಅಂದರೆ, ನೀವು ಒಂದು ಯಾವುದೋ ಒಂದು ಟ್ರೈನಲ್ಲಿ ಒಂದು ಕಿಟಕಿಯಲ್ಲಿ, ಇದೊಂದು ಟ್ರೈನ್ ಇದೆ ಅಂತ ತಿಳ್ಕೊಡಿ, ಟ್ರೈನಲ್ಲಿ ಈ ಬಾಕ್ಸಲ್ಲಿ ಕಿಟಕಿಯಲ್ಲಿ ಕುಂತು ಹೊಂಟಿರಂತ ನೀವು, ಇಲ್ಲೇ ಪಕ್ಕದಲ್ಲಿರುವಂಥ ಒಂದು ಗಿಡ, ಒಂದು ಮನೆ ಇತ್ತಂದ್ರೆ ನೀವು ಈ ಡೈರೆಕ್ಷನ್ಗೆ ಹೋದರೆ ಅವು ಹಿಂದಕ್ಕೆ ಹೋದಂಗೆ ಅನ್ನಿಸ್ತೇವೆ. ಹೌದು, ನಾವು ಹಿಂಗೆ ಮುಂದಕ್ಕೆ ಹೊಂಟಿವಿ ಅಂದ್ರೆ ಮತ್ತು ಅವು ಏನಾಗ್ತವೆ ನಮಗೆ ಹಿಂದಕ್ಕೆ ಒಂದು ಅಪೋಸಿಟ್ ಡೈರೆಕ್ಷನ್ ಅನ್ನಿಸ್ತವೆ. ಬಟ್ ನೀವು ಇಲ್ಲಿ ಕುಂತ್ಕೊಂಡ್ರಿ, ಇಲ್ಲಿಂದ ನಿಮ್ಮಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಬೆಟ್ಟ ಇದೆ ಅಂತ ತಿಳ್ಕೊಳ್ಳೋದು. ಬೆಟ್ಟ ಇದೆ, ಈ ಬೆಟ್ಟ ತುದಿ ನೀವು ನೋಡಿದಾಗ ಇಲ್ಲಿ ನಿಮ್ಗೆ ಏನೂ ಫೀಲ್ ಅನಿಸಲ್ಲ. ನಾನು ಅದರ ಹತ್ತಿರ ಹೋದಂಗೂ ಅನಿಸಲ್ಲ, ಅದು ನನಗೆ ಹಿಂದೆ ಹೋದಂಗೆ ಅನಿಸಲ್ಲ, ನನ್ನಿಂದ ಮುಂದೆ ಹೋದಂಗೆ ಅನಿಸಲ್ಲ. ನಮ್ಗೆ ಅಷ್ಟೊಂದು ಆ ಒಂದು ತುದಿಯಲ್ಲಿ ನೋಡಿದಾಗ ಏನೂ ಅಷ್ಟೊಂದು ಫೀಲ್ ಅನಿಸಲ್ಲ ನಮಗೆ. ಆ ಬೆಟ್ಟದ ತುದಿಯಲ್ಲಿ ಮೂಮೆಂಟ್ ಅನಿಸಲ್ಲ. ಅಥವಾ ಇಲ್ಲಿಂದ ನೀವು ಒಂದು ಚಂದ್ರನ ನೋಡ್ತಾ ಇದ್ದೀರಿ, ಆಕಾಶದ ಚಂದ್ರ ನೋಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ಕುಂತಿರುವಂಥ ನಿನಗೆ ಈ ಚಂದ್ರನಲ್ಲಿ ಸಹಿತ ನನಗೆ ಯಾವುದೇ ಮೂಮೆಂಟ್ ನನಗೆ ಅಷ್ಟೊಂದು ನೋಡೋಕ್ಕಾಗಲ್ಲ. ಇದು ಏನು ಹಿಂಗೆ ಯಾಕೆ ಕಾಣ್ತದೆ ಅಂತ ಕೇಳ್ತಾನೆ. ಇಲ್ಲಿ ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸಂತೆ ಗೋಚರಿಸುತ್ತದನಾ, ಅಥವಾ ನಿಧಾನವಾಗಿ ವಿರುದ್ಧ ದಿಕ್ಕಲ್ಲಿ ಚಲಿಸಂತೆ ಗೋಚರಿಸುತ್ತದ? ರೈಲಿನ ದಿಕ್ಕಿನಲ್ಲಿ ತುಂಬ ವೇಗವಾಗಿ ಚಲಿಸ್ತದ? ಇಲ್ಲ. ಇದು ಪರ್ಯಾಯವಾಗಿ ಒಂದೇ ದಿಕ್ಕಿನಲ್ಲಿ ಹಾಗೂ ಕೆಲವೊಮ್ಮೆ ವಿರುದ್ಧ ದಿಕ್ಕಲ್ಲಿ ಗೋಚರಿಸುತ್ತದೆ ಅಂತಿಲ್ಲ. ಇಲ್ಲಿ ಒಂದೇ ದಿಕ್ಕಿನಲ್ಲಿ ಅನಿಸಲ್ಲ, ನಾವು ಹೆಂಗೆ ಹೊಂಟಿವೋ ನಮ್ಮ ಜೊತೆನೇ ಬರಂಗೆ ಅನಿಸಲ್ಲ, ವಿರುದ್ಧ ದಿಕ್ಕಲ್ಲೇ ಅಂತ ಅನಿಸ್ತತಿ. ಬಟ್ ಇವೆರಡು ಸ್ಟೇಟ್ಮೆಂಟ್ ನೋಡ್ರಿ, ರೈಲಿನ ದಿಕ್ಕಿನಲ್ಲೇ ತುಂಬ ವೇಗವಾಗಿ ಚಲಿಸಂತೆ ಭಾಸವಾಗುತ್ತದೆ, ಇಲ್ಲ, ನಮ್ಮ ಜೊತೆನೇ ಬಂದಂಗೆ ಅನಿಸಲ್ಲ.
ಪರ್ಯಾಯವಾಗಿ ಒಂದೇ ದಿಕ್ಕಿನಲ್ಲಿ ಹಾಗೂ ಕೆಲವೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ, ಎರಡೆರಡು ದಿಕ್ಕಿನಲ್ಲಿ ಅನಿಸಲ್ಲ. ಇವೆರಡರಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ತದೆ. ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲೇ ನಿಧಾನವಾಗಿ ಚಲಿಸುವಂತೆ ಭಾಸ ಆಗ್ತದೆ, ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಭಾಸವಾಗ್ತದೆ ಅಂತ ಕೊಡ್ತಾನೆ. ಮ್ಯಾಕ್ಸಿಮಮ್ ದೂರಿಂದ ನೋಡಿದಾಗ ನಮಗೆ ನಿಂತಂತೆಯೇ ಕಾಣ್ತವೆ. ಅಫ್ಕೋರ್ಸ್ ಅದರ ಸಮೀಪ ಹೋದಂಗೆ ನಮಗೆ ವಿರುದ್ಧ ಅನ್ನಿಸ್ತವೆ. ಬಟ್ ಅವ ಹಂಗೆ ಕೇಳ್ತಾ ಇಲ್ಲ ಕ್ವಶನು. ವೇಗವಾಗಿ ಓಡುತ್ತಿರುವಂಥ ರೈಲಿನ ಕಿಟಕಿಯಿಂದ ಹತ್ತಿರದ ಮರಗಳು, ಮನೆಗಳು ಮುಂತಾದವು ವಿರುದ್ಧ ದಿಕ್ಕಲ್ಲಿ ವೇಗವಾಗಿ ಚಲಿಸಿದರೆ, ದೂರದ ಬೆಟ್ಟ ತುದಿ, ನಕ್ಷತ್ರಗಳು, ಚಂದ್ರ ಮುಂತಾದ ಹೆಂಗೆ ಕಾಣ್ತವೆ, ದೂರದಲ್ಲಿ ಹೆಂಗೆ ಕಾಣ್ತವೆ ಅಂದ್ರೆ ಅವು ಆಲ್ಮೋಸ್ಟ್ ನಮಗೆ ನಿಂತಂಗೆ ಕಾಣ್ತವೆ. ದೂರದ ಬೆಟ್ಟ ನೋಡ್ರಿ ನೀವು, ನಮಗೆ ನಿಂತಂಗೆ ಕಾಣ್ತವೆ. ಅದ್ರ ಹತ್ತಿರ ಹೋದಂಗೆ ನಮಗೆ ನಮ್ಮಿಂದ ಪಾಸ್ ಆಗ್ತದೆ. ಬಟ್ ಇಲ್ಲಿಂದ ದೂರದವರೆಗೆ ನೋಡಿದಾಗ ನಮಗೆ ಅವು ರೆಸ್ಟ್ ಪೊಸಿಷನ್ ಇರುವ ಹಾಗೆ ನಮಗೆ ಫೀಲ್ ಆಗ್ತವೆ. ಸೊ ಇಲ್ಲಿ ನನ್ನ ಪ್ರಕಾರ ಇದು ಆಪ್ಷನ್ 1 ಅನ್ನೋದು ಸರಿಯಾಗಿದೆ ಅಂತ ಅರ್ಥ. ಇನ್ನು ಕೀ ಆನ್ಸರ್ ಬಿಟ್ಟಿಲ್ಲ, ನೋಡೋಣ ಒಂದ್ಸಲ ಕೀ ಆನ್ಸರ್ ಬಿಟ್ಟರೆ ಸ್ವಲ್ಪ ಏನಾರ ಚೇಂಜಸ್ ಕೊಡ್ಬೋದು. ಚೇಂಜಸ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ಬಟ್ ಆದರೂ ಅವನ ಮೈಂಡ್ ಸೆಟ್ ಯಾವ ರೀತಿ, ಪೇಪರ್ ಸೆಟ್ ಮಾಡೋಂಥ ಮೈಂಡ್ ಸೆಟ್ ಏನಿತ್ತು, ಅವನು ಯಾವ ಗ್ರಂಥಗಳನ್ನ ರೆಫರ್ ಮಾಡ್ಯಾನೋ ಅನ್ನೋದು ನಾವು ನೋಡ್ತೀವಿ. ಇದು ನ್ಯೂಟನ್ನ ಒಂದೇ ನಿಯಮಕ್ಕೆ ಸ್ವಲ್ಪ ಹತ್ತಿರವಾಗಿರುವಂಥದ್ದು, ಬಟ್ ಅಷ್ಟೊಂದು ಪರ್ಫೆಕ್ಟ್ ಆಗಿರುವಂಥ ಎಕ್ಸಾಂಪಲು ಅಲ್ಲ. ಧೂಮಪಾನದ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹಾಗೂ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳ್ತಾನೆ. ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಇಲ್ಲ. ಧೂಮಪಾನದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ. ಯಾವುದು? ಕಾರ್ಬನ್ ಮೊನಾಕ್ಸೈಡ್. ನಮಗೆ ಧೂಮಪಾನದಲ್ಲಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡೋದು ಕಾರ್ಬನ್ ಮೊನಾಕ್ಸೈಡ್. ರಕ್ತದಲ್ಲಿ ಅತಿ ಹೆಚ್ಚು ವಿಲೀನವಾಗುವುದು ಕಾರ್ಬನ್ ಮೊನಾಕ್ಸೈಡ್. ಧೂಮಪಾನದಲ್ಲಿ ಟೊಬ್ಯಾಕೊ ಬರ್ನ್ ಮಾಡೋದರಿಂದ, ಸಿಗರೇಟ್ ಸೇವನೆಯಿಂದ ನಮಗೆ ಬ್ಲಡ್ಡಲ್ಲಿ, ಬಾಡಿಯಲ್ಲಿ ಹೆಚ್ಚಾಗುವಂಥ ಪ್ರಮಾಣ ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಮತ್ತು ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತವಾದ ಆಮ್ಲಜನಕದ ಸಾಂದ್ರತೆ ಕಡಿಮೆಯಾಗುತ್ತದೆ. ಇದು ಕರೆಕ್ಟ್ ಇದೆ. ಬಟ್ ಆದರೆ ಇಲ್ಲಿ ನೈಟ್ರಸ್ ಆಕ್ಸೈಡ್ ಅನ್ನೋದು ತಪ್ಪಾಗಿದೆ. ಧೂಮಪಾನದಲ್ಲಿ ನಮಗೆ ನೈಟ್ರಸ್ ಆಕ್ಸೈಡ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತದೆ. ಅದು ಕರೆಕ್ಟ್ ಇದೆ. ಇದು ತಪ್ಪಿದೆ. ಬಟ್ ಆದರೆ ಇನ್ ಕೇಸ್ ಕಾರ್ಬನ್ ಮೊನಾಕ್ಸೈಡೇ ನಮಗೆ ಧೂಮಪಾನದಲ್ಲಿ ಸಿಗುವಂಗಿದ್ದರೆ ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತವಾದ ಆಮ್ಲಜನಕನ ಸಾಂದ್ರತೆ ಕಡಿಮೆ ಆಗ್ತದೆ. ಹೌದು, ಅದು ಈ ಕಾರ್ಬನ್ ಮೊನಾಕ್ಸೈಡ್ ಅಂದರೆ ಒಂದು ಆಮ್ಲಜನಕ ರಕ್ತದಲ್ಲಿ, ಬ್ಲಡ್ಡಲ್ಲಿ ಸೇರಿ ಬ್ಲಡ್ಡಲ್ಲಿರುವಂಥ ಓಟವನ್ನು ರಿಮೂವ್ ಮಾಡಿಬಿಡ್ತದೆ. ಅಂದರೆ ಇದರ ಡೆನ್ಸಿಟಿ ಕಡಿಮೆ ಮಾಡ್ತದೆ, ಇದರ ಡೆನ್ಸಿಟಿ ಇನ್ಕ್ರೀಸ್ ಮಾಡ್ಕೊಂಡ್ಬಿಡ್ತೈತಿ. ನಮ್ಮ ಬಾಡಿಗೆ O2 ಬೇಕು, O1 ಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ನೈಟ್ರಸ್ ಆಕ್ಸೈಡ್ ಅನ್ನೋದು ನನಗೆ ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್ ಇದೆ. ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಧೂಮಪಾನದಿಂದ ಹೆಚ್ಚಾಗ್ತದೆ. ರೀಸೆಂಟಾಗಿ KS ಎಕ್ಸಾಮ್ದಲ್ಲಿ ಕೇಳಿನ ಕ್ವಶನು, ಒಬ್ಬ ವ್ಯಕ್ತಿ ಸಿಗರೇಟ್ ಸೇವನೆಯನ್ನು ತ್ಯಜಿಸಿದ ನಂತರ ಅವನ ಶ್ವಾಸಕೋಶಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಹಾಗಾದರೆ ಆ ಶ್ವಾಸಕೋಶಗಳ ಅನಾರೋಗ್ಯಕ್ಕೆ ಕಾರಣವಾಗಿರುವಂಥ ಅನಿಲ ಯಾವುದಾಗಿತ್ತು ಅಂತ ಕೇಳಿದ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಮೇಲೆ ತುಂಬ ಕ್ವಶನ್ಸ್ ಬರ್ತವೆ. ಈ ಸಿಗರೇಟ್ ಸೇವನೆಯಿಂದ ಅತಿ ಹೆಚ್ಚಾಗಿರುವಂಥ ಕ್ಯಾನ್ಸರ್ಗಳು ಕಂಡು ಬರ್ತವೆ. ಟೊಬ್ಯಾಕೋದಿಂದ ನಮಗೆ ಕ್ಯಾನ್ಸರ್ಗಳು ರೀಸೆಂಟಾಗಿ ನನಗೆ ಈ ಎಕ್ಸಾಮ್ದಲ್ಲಿ ಸುಮಾರು ಬಾರಿ ಕ್ಯಾನ್ಸರ್ ಮೇಲೆ ಸಹಿತ ಕ್ವಶನ್ ಬಂದಿದ್ದಾವೆ. ನೋಡೋಣ. ಧೂಮಪಾನವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನು ಉಂಟು ಮಾಡುವ ಮುಕ್ತ ರ್ಯಾಡಿಕಲ್ ಉತ್ಪಾದನೆಗೆ ಕಾರಣವಾಗಿದೆ. ಧೂಮಪಾನವನ್ನದು ಮೇಜರಾಗಿ ಕಾರ್ಬನ್ ಮೊನಾಕ್ಸೈಡ್, ಅದು ಇತರ ಕೆಲವೊಂದು ಅನಿಲಗಳೆಲ್ಲ ಸೇರಿಬಿಟ್ಟು ಸಹಿತ ಸಿಗರೇಟ್ ಸೇವನೆಯಿಂದ, ಸ್ಮೋಕಿಂಗಿಂದ ನಮಗೆ ಕ್ಯಾನ್ಸರ್ಗೆ ಕಾರಣಕವಾಗಿರುವಂಥ ಅಂಶಗಳು ನಮ್ಮ ರಕ್ತಕ್ಕೆ ಏನಾಗ್ತವೆ, ಸೇರ್ತವೆ. ಇಲ್ಲಿ ಸ್ಟೇಟ್ಮೆಂಟ್ 2 ಸರಿಯಾಗಿದೆ, ಸ್ಟೇಟ್ಮೆಂಟ್ 1 ಅನ್ನೋದು ತಪ್ಪಾಗಿದೆ ಅಂತ ನೋಡ್ತೀವಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ? ಇಲ್ಲ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ ಅಂತ ಕೊಡ್ತಾನೆ. ಹೇಳಿಕೆ 1 ಸರಿಯಾಗಿದೆ, ಇಲ್ಲ 1ನೇ ತಪ್ಪಿದೆ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ, 3ನೇದು ಕರೆಕ್ಟ್ ಇದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿದೆ. ಅಲ್ಲ, ನಮಗೆ 1 ತಪ್ಪಾಗಿದೆ, 2ನೇದು ಸರಿಯಾಗಿರುವಂಥ ಹೇಳಿಕೆಯಾಗಿದೆ. ರೇಷ್ಮೆ ಹುಳಗಳ ಸಿಲ್ಕ್ ಮೋತ್ ಜೀವನ ಚಕ್ರದ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೇಳ್ತಾನೆ. ಸೊ ರೀಸೆಂಟಾಗಿ SB ಸೈನ್ಸ್ ಅಡ್ಡದಲ್ಲಿ ನಾವು ಈ ವರ್ಟೆಬ್ರೇಟ್ಸ್ ಮತ್ತು ಇನ್ವರ್ಟೆಬ್ರೇಟ್ಸ್ ಅಂತ ಒಂದು ಟಾಪಿಕ್ ಮಾಡಿದೆ. ಅಲ್ಲಿ ರೇಷ್ಮೆ ಹುಳಗಳ ಬಗ್ಗೆ ಒಂದು ಸ್ಲೈಡ್ ಚೆನ್ನಾಗಿ ಪಾಠ ಮಾಡೀನಿ. ಸೆರಿಕಲ್ಚರ್ ಅಂದರೆ ಅರ್ಥ ಏನು, ನಮ್ಮ ಇಂಡಿಯಾದಲ್ಲಿರುವಂಥ ಏರಿ, ಮುಂಗ, ಮಲ್ಬಾರಿ ಇವೆಲ್ಲ ಈ ಜಾತಿಯ ಸಂಬಂಧಪಟ್ಟ ರೇಷ್ಮೆ ಗಿಡಗಳಿಗೆ ಸಂಬಂಧಪಟ್ಟ ಯಾವ್ಯಾವ ಜಾತಿಗಳನ್ನ ನಾವು ಇಂಡಿಯಾದಲ್ಲಿ ಜಾಸ್ತಿ ಬೆಳಿತೀವಿ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿರುವಂಥ ಸಿಲ್ಕ್, ಫಸ್ಟ್ ಕರ್ನಾಟಕ, ಸೆಕೆಂಡ್ ಆಂಧ್ರ, ಥರ್ಡ್ ಅಸ್ಸಾಂ, ಯಾವುದ್ಯಾವುದು ಪ್ಲೇಸಲ್ಲಿದೆ ಅನ್ನೋದನ್ನು SB ಸೈನ್ಸ್ ಅಡ್ಡ ತರಗತಿಗಳಲ್ಲಿ ತುಂಬ ಡೀಟೇಲ್ ಆಗಿರುವಂಥ ಹುಳಗಳ ಬಗ್ಗೆ, ಕೀಟಗಳ ಬಗ್ಗೆ, ಜೇನ್ನೊಣ, ರೇಷ್ಮೆ ಹುಳ ಇವುಗಳ ಬಗ್ಗೆ, ಎರೆಹುಳ ಇವುಗಳ ಬಗ್ಗೆ ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ. ಟೈಮ್ ಸಿಗ್ತಾ ಒಂದ್ಸಲ ನೋಡಿ. ರೇಷ್ಮೆ ಹುಳ
ಎಲ್ಲಿ ಹುಟ್ಟಿ ಎಲ್ಲಿ ಸಾಯ್ತತಿ ಅಂತ ಕೇಳ್ತಾನೆ. ಅದು ಹುಟ್ಟಬೇಕಾದ್ರೆ ಹುಳಗಳು ಮೊಟ್ಟೆಯನ್ನು ಹಾಕ್ತವ್ರಿ. ಏನು ಮಾಡ್ತೇವೆ? ಮೊಟ್ಟೆಯನ್ನು ಹಾಕ್ತವೆ. ಆ ಮೊಟ್ಟೆ ಒಡೆದು ಹುಳ ಹೊರಗೆ ಬರುತ್ತಲ್ಲ, ಅದನ್ನು ನಾವು ಲಾರ್ವಾ ಅಂತ ಕರಿತೀವಿ. ಲಾರ್ವಾ ಅಂದರೆ ನಮ್ಮ ಮನುಷ್ಯ ಹೋಲಿಕೆ ಮಾಡಿಕೊಂಡಾಗ ನವಜಾತ ಶಿಶು ಅಂತ ಅರ್ಥ. ಯಾವ ಶಿಶು? ನವಜಾತ ಶಿಶು. ಇನ್ನು ಕಕ್ಕೂನ್ ಅನ್ನೋದು ಇದು ಏನು ಯಂಗ್ಸ್ಟರ್. ಇದು ಯಂಗ್ ಅಂದರೆ ಏನು ಕರಿತೀವಿ ನಾವು? ಒಂಥರ ಮಿಡಲ್ ಏಜ್, ಏನು ನಾವು ಯುವಕ ಅಂತ ಕರಿತೀವಲ್ಲ, ಆ ಯುವಕನ ಏಜ್ಗೆ ಬಂದಿದ್ದ ನಾವು ಕಕೂನ್ ಅಂತ ಕರಿತೀವಿ. ಈ ಕಕೂನ್ ಸ್ಟೇಜಲ್ಲೇ ಅದರಿಂದ ನಮಗೆ ಸಿಲ್ಕ್ ಅನ್ನೋದು ಪ್ರೊಡ್ಯೂಸ್ ಆಗ್ತದೆ. ಇನ್ನು ಪತಂಗ ಅನ್ನೋದು ಏನು ಅಂತಂದರೆ ಇದು ವೃದ್ಧ, ಇನ್ನೇನಿದು ಏನು ವೃದ್ಧ ವಯಸ್ಸಿಗೆ ಬಂದಿರುವುದನ್ನು ನಾವೆಂತ ಕರಿತೀವಿ? ಪತಂಗ ಅಂತ ಕರಿತೀವಿ. ಸೊ ಮೊಟ್ಟೆ ರೂಪದಲ್ಲಿರುವಂಥ ಒಂದು ಏನು ರೇಷ್ಮೆ ಹುಳ, ಅದು ಮೊಟ್ಟೆ ಹೊಡೆದ್ಬಿಟ್ಟು ನಮಗೆ ಲಾರ್ವಾ ಒಂದು ಮರಿಯಾಗಿ, ಕಕೂನ್ ಒಂದು ವಯಸ್ಕ ಆಗಿಬಿಟ್ಟು, ಪತಂಗ ಅಂದರೆ ಇಂಡೈರೆಕ್ಟಾಗಿ ತನ್ನ ಜೀವನದ ಕೊನೆ ಹಂತಕ್ಕೆ ಬರೋದನ್ನು ನಾವು ಅದರ ಜೀವನ ಚಕ್ರ ಅಂತ ಕರಿತೀವಿ. ಫಸ್ಟ್ ನಮಗೆ ಮೊಟ್ಟೆ ಬರಬೇಕು. ಮೊಟ್ಟೆ ಇದ್ದದ್ದು 2 ಆಪ್ಷನ್ ಅದಾವೆ. ಮತ್ತು ಇಮಿಡಿಯೇಟಾಗಿ ಮೊಟ್ಟೆ ಹೊಡೆದ ನಂತರ ಬಂದಿರುವಂಥ ಸ್ಥಿತಿಯನ್ನು ನಾವು ಲಾರ್ವಾ ಅಂತ ಕರಿತೀವಿ. ಬಟ್ ಇಲ್ಲಿ 2ನೇ ಆಪ್ಷನ್ ಇದೆ, ಬಟ್ ಅದರ ಕಕೂನ್ ಮೊದಲು ಬಂದಿದೆ, ಲಾರ್ವಾ ನಂತರ ಬಂದಿದೆ. ಲಾರ್ವಾ, ಕಕೂನ್ ಮತ್ತು ಪತಂಗ ಅನ್ನೋದು ಸರಿಯಾಗಿರುವಂಥ ಒಂದು ಉದಾಹರಣೆ. ನೋಡ್ರಿ, ಇದನ್ನು ರಿಪೀಟ್ ಕ್ವಶನ್ ನೋಡ್ರಿ. ಎಷ್ಟು ರಿಪೀಟ್? ಎಕ್ಸಾಮ್ದಲ್ಲಿ 4 ರಿಪೀಟೆಡ್ ಕ್ವಶನ್ಸ್ ಅದ ನೋಡ್ರಿ. ಇವೆಲ್ಲ SD FDದಲ್ಲಿ ಬಂದಿರುವಂಥ ಕ್ವಶನ್ ಆ್ಯಸ್ ಇಟ್ ಈಸ್ ಏನು ನಮಗೆ ಈ ಬೆಂಗಳೂರು ವಾಟರ್ ಸೇವೇಜ್ ಡಿಪಾರ್ಟ್ಮೆಂಟ್ B ಗ್ರೂಪ್ಗೆ ಸಂಬಂಧಪಟ್ಟ ಒಂದು ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾರೆ. ನಮಗೆ 4 ಕ್ವಶನ್ ರಿಪೀಟ್ ಆಗಿರ್ತವೆ. ಅಂದ್ರೆ ಏನು ರೀ, ಆ ಒಂದು ಕೇಳಿದೆ ಒಂದು 15-16 ಕ್ವಶನ್ಸಲ್ಲಿ ಉಲ್ಟಾ ರಿಪೀಟ್ 4 ಕ್ವಶನ್ ಆ್ಯಸ್ ಇಟ್ ಈಸ್ ಕೇಳ್ತಾನೆ ಅಂತಂದರೆ ಹಳೆಯ ಪೇಪರ್ಸನ್ನು ಸಾಲ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ ನಿಮಗೆ. ಆ್ಯಸ್ ಇಟ್ ಈಸ್ ಆಪ್ಷನ್ನು ಚೇಂಜ್ ಇಲ್ಲ, ಇದು ಆಪ್ಷನ್ನು ಚೇಂಜ್ ಇಲ್ಲ. ಇದನ್ನು ನಾನು ನೀವು ಅಬ್ಸರ್ವ್ ಮಾಡಿ ನನ್ನ ಚಾನಲ್ ನೀವು ಪ್ಲೇಲಿಸ್ಟ್ ಹೋಗಿ ನೋಡಿರಿ. FD ಅಥವಾ SDದಲ್ಲಿ ಎಕ್ಸಾಮ್ದಲ್ಲಿ ಕೇಳಿದೆ ಫಸ್ಟ್ ಕ್ವಶನ್ ಇತ್ತು ನೋಡಿರಿ, ಇದು ನಾನಲ್ಲಿ ಸಾಲ್ವ್ ಮಾಡೋದು ಸೇಮ್, ಏನೂ ಚೇಂಜ್ ಇಲ್ಲ. ಏನು ವಿಘಟನೆಯು ಈ ಕೆಳಗಿನ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಅಂತ ಕೊಡ್ತೀನಿ. ಏನು ಸರ್ ವಿಘಟನೆ ಅಂದ್ರೆ, ಒಂದು ಸತ್ತಿರುವಂಥ ಬಾಡಿಯನ್ನು ನಾವು ಮಣ್ಣಲ್ಲಿ ಹೂತಿದಾಗ ಅದೇನಾಗ್ತದೆ? ಡಿಕಂಪೋಸ್ ಆಗ್ತದೆ. ಅಂದರೆ ನನ್ನ ಬಾಡಿ ಇವತ್ತು ನಾನು ಸತ್ತಿನ ಅಂತ ತಿಳ್ಕೊಂಡು ಮಣ್ಣಾಗ ನಾನು ಮಣ್ಣು ಮಾಡಿಬಿಟ್ರಿ ಅಂತಂದ್ರೆ ಒಂದು 45 ದಿನಗಳ ನಂತರ ನಾನು ಎಲುಬು ಬಿಟ್ಟರೆ ಏನೂ ಸಿಗಲ್ಲ ಮಣ್ಣಲ್ಲಿ. ಸೊ ಆ ಮಣ್ಣಲ್ಲಿ ನನ್ನ ಬಾಡಿಯನ್ನು, ಫ್ರೆಶ್ ಬಾಡಿಯನ್ನು ಹೂಳಿದ ನಂತರ ಆ 45 ಡೇಸಲ್ಲಿ ಏನಾಯಿತು ಪ್ರೊಸೆಸ್, ಏನೇನು ನಡೀತದೆ, ಕಾಲಕ್ರಮೇಣ ಹಂತವಾಗಿ ಬರೀರಿ ಅಂತ ಕೇಳ್ತೇನೆ. ಫಸ್ಟ್ ಮಣ್ಣಲ್ಲಿ ಹೂತ ನಂತರ ಇಲ್ಲೇನಾಗ್ತದ್ರೆ ನನ್ನ ಬಾಡಿ ಛಿದ್ರ ಆಗ್ತತಿ. ಅಂದರೆ ನನ್ನ ಬಾಡಿ ಒಡೆದೋಗ್ಬಿಡ್ತು, ಅಂದ್ರೆ ನನ್ನ ಮಸಲ್ಸು, ನನ್ನ ಚರ್ಮ ಎಲ್ಲ ಕಿತ್ಕೊಂಡು ಹೊರಗೆ ಬರ್ತೈತಿ. ಅದನ್ನು ನಾವು ಛಿದ್ರೀಕರಣ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಫ್ರಾಗ್ಮೆಂಟೇಷನ್. ಏನು? ಫ್ರಾಗ್ಮೆಂಟೇಷನ್. ಫಸ್ಟ್ ಛಿದ್ರ ಆಗ್ತತಿ. ಛಿದ್ರ ಆಗೋದನ್ನೇ 4 ಆಪ್ಷನ್ ಕೊಡ್ತಾನೆ. 4 ಆಪ್ಷನ್ ಎಷ್ಟದಾವೆ? ಒಂದೈತಿ. ಇವೆರಡಂತೂ ಸತ್ತರೆಲ್ಲ ಮುಗೀತು ನಿಮಗೆ. ಇವೆರಡಲ್ಲೇ 50-50 ಮಾಡ್ಕೋಬೇಕು ನಾವು. 50-50 ಬಾಡಿ ಛಿದ್ರ ಆಗ್ತದೆ ಫಸ್ಟ್, ಅಂದರೆ ಒಡೆದೋಗ್ಬಿಡ್ತೈತಿ. ಅದಲ್ಲ. ನೆಕ್ಸ್ಟ್ ಏನಾಗ್ತದೆ ಅಂತಂದ್ರೆ ಕ್ಷಾಲನ ಕ್ರಿಯೆ, ಲೀಚ್ ಆಗ್ತದೆ. ಲೀಚ್ ಅಂದರೆ ಆ ಮಣ್ಣಲ್ಲಿರುವಂಥ ತೇವಾಂಶ ಜೊತೆ ನನ್ನ ಬಾಡಿ ಸೇರ್ಕೊಂಡ್ಬಿಡ್ತೈತಿ. ಅದಕ್ಕೆ ಲೀಚ್ ಅಂತ ಕರಿತೀವಿ. ಅಂದರೆ ನನ್ನ ಬಾಡಿ ಸ್ವಲ್ಪ ತೊಯ್ದೋಗ್ಬಿಡ್ತೈತಿ, ವೆಟ್ ಆಗ್ತೈತಿ. ಆ ಮಣ್ಣಲ್ಲಿರುವಂಥ ತೇವಾಂಶ ನನ್ನ ಬಾಡಿ ಜೊತೆ ಏನಾಗ್ತೈತಿ, ಸೆಗ್ಮೆಂಟ್ ಆಗಿರುವಂಥ ಬಾಡಿಗಳ ಜೊತೆ, ಅಂಗಗಳ ಜೊತೆ ಲೀಚ್ ಆಗ್ತದೆ. ಅದಕ್ಕೆ ಕ್ಷಾಲನ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ 1 ಬರಬೇಕು ನೋಡಿ, ಇಲ್ಲಿ 5 ಇದೆ, ಇಲ್ಲಿ 1 ಇದೆ. ಸೊ ಇದೇ ನಮಗೆ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ಏನಾಗ್ತಂದ್ರೆ ಅಪಚಯ ಅಂತ ಕರಿತೀವಿ. ಅಪಚಯ ಮೀನಿಂಗ್ ಏನಂದರೆ ಆ ಕ್ಷಾಲನ ಆಗಿರುವಂಥ ಅಂಶಗಳೇನಾಗ್ತವೆ, ದಟ್ ಈಸ್ ಕೆಟಬಾಲಿಸಮ್ ಅನ್ನೋ ಪದವನ್ನು ಕೊಡ್ತೀವಿ ನಾವು ಇಂಗ್ಲೀಷಲ್ಲಿ. ಇದನ್ನು ಕೆಟಬಾಲಿಸಮ್ ಮೀನಿಂಗ್ ಏನಂದ್ರೆ ಆ ಕ್ಷಾಲನ ಹೊಂದಿರುವಂಥ ಅಂಶಗಳು ಮಣ್ಣಿಗೆ ಮಿಕ್ಸ್ ಆಗ್ತವೆ. ಏನಾಗ್ತವೆ? ನೀರಿನ ಅಂಶ ಜೊತೆ ಹೊಡೆದ್ಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಆಗೋದನ್ನು ಎಂತ ಕರಿತೀವಿ? ಕ್ಷಾಲನ ಕ್ರಿಯೆ ಅಂತ, ಏನು ಅಪಚಯ ಅಂತ ಕರಿತೀವಿ. ನೆಕ್ಸ್ಟ್ ಹ್ಯೂಮಿಫಿಕೇಷನ್ ಆಗ್ತದೆ. ಹ್ಯೂಮಿಫಿಕೇಷನ್ ಅಂದ್ರೆ ಆ ಬಾಡಿಯಲ್ಲಿರುವಂಥ ಎಲ್ಲ ಅಂಶಗಳು ಮಣ್ಣಿಗೆ ಮಿಕ್ಸ್ ಆಗಿ ಮಣ್ಣಿನ ಜೊತೆ ರಿಯಾಕ್ಟ್ ಮಾಡೋದನ್ನು ಹ್ಯೂಮಿಫಿಕೇಷನ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಅದು ಕಣಜೀಕರಣ ಆಗ್ತದೆ. ಅದನ್ನೇ ನಾವು ಮಿನರಲೈಜೇಷನ್ ಅಂತ ಕರಿತೀವಿ. ಮಿನರಲೈಜೇಷನ್ ಅಂದರೆ ಬಾಡಿಯಲ್ಲಿರುವಂಥ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಏನೇನು ನಾವು ಬದುಕಿದ್ದಾಗಿದ್ದೀವಲ್ಲ ಅವೆಲ್ಲ ಮಣ್ಣಿಗೆ ಮಿಕ್ಸ್ ಆಗಿ ಮಣ್ಣಲ್ಲಿರುವಂಥ ಖನಿಜಗಳ ಪ್ರಮಾಣ ಹೆಚ್ಚಾಗೋದನ್ನು ನಾವು ಕಣಜೀಕರಣ ಅಂತ ಕರಿತೀವಿ. ಗೊತ್ತಾ ನಿಮಗೆ? ಕಲ್ಲಿದ್ದಲು, ಗ್ರಾಫೈಟು, ಡೈಮಂಡು ಇವೆಲ್ಲ ಕಾರ್ಬನ್ನಿಂದ ಬಂದಿದ್ದು. ಯಾವ ಕಾರ್ಬನ್? ನಮ್ಮ ಬಾಡಿಯಿಂದ ಕಾರ್ಬನ್ನೇ. ನನ್ನ ಬಾಡಿಯಲ್ಲಿ 18% ಕಾರ್ಬನ್ ಐತಿ. ಎಷ್ಟು? ಅರೌಂಡ್ 18% ಕಾರ್ಬನ್ ಐತಿ. 65% ಆಕ್ಸಿಜನ್ ಐತಿ. 10% ಹೈಡ್ರೋಜನ್ ಐತಿ. ಇವೆಲ್ಲ ನನ್ನ ಬಾಡಿಯಲ್ಲಿರುವಂಥ ಅಂಶಗಳು ಮಣ್ಣಿಗೆ ಕಣಜಿಗಳ ರೂಪದಲ್ಲಿ, ಮಿನರಲ್ಗಳ ರೂಪದಲ್ಲಿ ಮಣ್ಣಲ್ಲಿ ಸೇರ್ಕೊಂಡ್ಬಿಡ್ತೇವೆ. ಲಾಸ್ಟಿಗೆ ಕಣಜೀಕರಣ. ಫಸ್ಟ್ ಛಿದ್ರೀಕರಣ, ಲಾಸ್ಟಿಗೆ ಕಣಜೀಕರಣ. ಫಸ್ಟು 4, ಲಾಸ್ಟಿಗೆ 3. ಯಾವುದು? ಫಸ್ಟ್ 4, ಲಾಸ್ಟಿಗೆ 3 ಆಗ್ಬೇಕು ನೋಡ್ರಿ. 2 ಆಗ್ಬೇಕು, ಸಾರಿ 2. ಫಸ್ಟು 4, ಲಾಸ್ಟಿಗೆ 2 ಆಗ್ಬೇಕು. ಕರೆಕ್ಟ್. ಸೊ ಆಪ್ಷನ್ 3 ಅನ್ನೋದು ನಮಗಿಲ್ಲಿ ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ಇದನ್ನು ನಾನು ಇನ್ನೊಂದು ಸೆಷನ್ ಸಹಿತ ಬಿಡಿಸ್ಕೊಟ್ಟಿನಿ, ಅಲ್ಲಿ ಒಂದ್ಸಲ ನೀವು ನೋಡ್ಕೊಳ್ಳಿ.
ಎಸ್ ಇಷ್ಟು 2000 ಇದು ಸ್ವಲ್ಪ ಬೇರೆ ಸ್ಲೈಡ್ ಇದ್ದು ನೋಡೋಕೆ ಹೋಗಬೇಡಿ. 2026 ಇವತ್ತೇ ನಡೆದಿರುವಂಥ ಯಾವುದು ಕೆ ಇ ಇಲಾಖೆ ಇರುವಂಥ ವಾಟರ್ ಬೋರ್ಡ್ದೊಂದು ಬೋರ್ಡ್ ಎಕ್ಸಾಮ್ ಗ್ರೂಪ್ ಬಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ತುಂಬ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ಇದ್ದವು. ಪ್ರತಿಯೊಂದು ಚಾಲೆಂಜಿಂಗ್ ಮಾಡುವಂಥ, ಪ್ರತಿಯೊಂದು ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡನ್ನು ಚೆಕ್ ಮಾಡುವಂಥ, ಪ್ರತಿಯೊಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಸೊ ಮುಂಬರುವಂಥ ಎಕ್ಸಾಮ್ಗೆ ಇದೇ ದೃಷ್ಟಿಕೋನ ಇಟ್ಕೊಂಡು ರೆಡಿಯಾಗಿರಿ. ಯಾವುದೇ ಕಾರಣಕ್ಕೂ ಹಳೆ ಪೇಪರ್ಸನ್ನು ಸಾಲ್ವ್ ಮಾಡದೆ ನೀವು ಪರೀಕ್ಷೆಗೆ ತಯಾರಾಗಬೇಡಿ. ಓಲ್ಡ್ ಪೇಪರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟು. ಎಲ್ಲೆಲ್ಲಿ ಡೈವರ್ಟ್ ಆಗ್ತದೆ, ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದೆ ಅನ್ನೋದನ್ನು ನಮಗೆ ತುಂಬ ಉಪಯುಕ್ತ ಆಗ್ತದೆ. ಎಸ್ ಇಷ್ಟು ಈ ಎಕ್ಸಾಮ್ ಬಗ್ಗೆ ನನಗಿರುವಂಥ ಮಾಹಿತಿ, ನನಗಿರುವಂಥ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಸಾಲ್ವ್ ಮಾಡಿದ್ದೀನಿ. ರೈಟ್ ಕೀ ಆನ್ಸರ್ ಬಿಟ್ಟರೆ ಏನಾದರೂ ಚೇಂಜಸ್ ಆದ್ರೆ ಆಗ್ತದೆ, ಇಲ್ಲಾಂದ್ರೆ 99% ಯಾವುದೇ ಚೇಂಜಸ್ ಇಲ್ಲ. ಯಾಕಂದರೆ ಇದು ಸಬ್ಜೆಕ್ಟ್ ಕಾನ್ಸೆಪ್ಟ್ ಬೇಸ್ಡ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ನಾವು ಜಾಸ್ತಿ ನೋಡೋಕ್ಕೆ ಆಗಲ್ಲ. ಸೊ ಏನೇವೆ ಮತ್ತೊಮ್ಮೆ SB ಸೈನ್ಸ್ ಅಡ್ಡ ಎಲ್ಲರಿಗೆ ಉಪಯುಕ್ತ ಆಗ್ತಾಯಿದೆ ಅಂತ ಅಂದ್ಕೊಂಡಿನಿ. ಎಲ್ಲ ಕ್ಲಾಸಸ್ಸೆಲ್ಲ ಬರ್ತಾ ಇದ್ದಾವೆ, ಟೈಮ್ ಕೊಟ್ಟು ಒಂದು ಸಲ ಅಬ್ಸರ್ವ್ ಮಾಡಿ ಕೊನೆವರೆಗೆ ವೀಡಿಯೋಗಳನ್ನು ನೋಡಿಕೊಂಡು ಕೊಟ್ಟಿರುವಂಥ ಮಾಹಿತಿಯನ್ನು ನೀವು ಬರ್ಕೊಂಡು ಏನು ಕಂಟೆಂಟ್ ಇದೆ, ಎಕ್ಸ್ಪ್ಲನೇಷನ್ ಏನು ಕೊಡ್ತಾ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿ. ಮತ್ತು ಸೈನ್ಸ್ ನಿಮಗೆ ಟಫ್ ಆಗ್ತಾ ಇತ್ತು, ಬರುವಂಥ ದಿನಗಳಿಗೆ ಸೈನ್ಸ್ ಉಪಯುಕ್ತ ಅನಿಸಿದೆ ನಿಮ್ಗೆ ಅನಿಸಿದ್ರೆ, ನಮ್ಮ ಎಕ್ಸ್ಪ್ಲೇಷನ್ ನಿಮಗೆ ಕಾನ್ಸೆಪ್ಟ್ ಎಲ್ಲ ಕ್ಲಾರಿಟಿ ಬಂತು ಅಂದರೆ SB ಸೈನ್ಸ್ ಅಡ್ಡ ಅಂತ ಗೂಗಲ್ ಪ್ಲೇಸ್ಲ್ಲಿ ಆ್ಯಪ್ ಸಿಗ್ತದೆ, ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟೆಲ್ಲ ವೀಕ್ಷಣೆ ಮಾಡಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.